Hi my dear students, welcome to the video class. So in this video I shall begin with the new chapter number 5, continuity and differentiability. Okay, so before going to that, the basics. So in order to study continuity of a function, so first we should know the definition of what? Limit of a function. So limit of a function, this one you had studied it last year, right? So once again I repeat, so what is limit of a function? Limit of a function. So what is meant by limit of a function? So function means, you know, so let f be any real valued function, any real valued function, right? So it is a point case, and it means limit of a function at some particular point, okay, at x is equal to a, some point. So let a be any real number, so a belongs to R. So a means any real number, a belongs to R. So I want to check limit of a function at some particular point. It means, see here, for example, f of x is equal to x plus 2, right? So now what is the value? So f of x, what is the value of f of x? This one, x plus 2 at x is equal to 5. At x is equal to 5. So ನೋಡಿ ಇಲ್ಲಿ, so f of 5 ನೋಡಿ, x ದಲ್ಲಿ 5 ಸಬ್ಸ್ಟಿಟ್ಯೂಟ್ ಮಾಡಿ, ಸೊ f of 5, ಸೊ 5 ಹಾಕಿದಾಗ ಏನಾಗುತ್ತೆ 5 plus 2, ಸೊ 5 plus 2 means 7. ಸೊ f of 5 it means what? ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಂತ ಹೇಳ್ತೀವಿ, ಹೌದಾ? ಸೊ ಹಾಗಾದರೆ ಇದೇ ಥರ ಬೇರೆ ಥರ ಹಾಕ್ತಾ ಹೋಗ್ತೀನಿ ನಾನು. ಸೊ ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೀನಿ. ಸೊ f of x is equal to x square minus 4 divided by x minus 2, ಓಕೆನಾ? ಸೊ ವಾಟ್ ಅಬೌಟ್ x is equal to 2? ಸೊ suppose if you substitute x is equal to, what happens, right? ಸೊ ನೋಡಿ ಇಲ್ಲಿ ಹಾಗಾದರೆ at x is equal to 2, at x is equal to 2 ನೋಡಿ, 2 ಹಾಕಿ ನೋಡೋಣ, 2 ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋದ್ರೊಳಗಡೆ ಏನಾಗುತ್ತೆ? ಸೊ 2 ಹಾಕಿದಾಗ ಏನಾಗುತ್ತೆ ನಮಗೆಲ್ಲ? ಸೊ 2 ಸ್ಕ್ವೇರ್ ಮೈನಸ್ 4 ಡಿವೈಡೆಡ್ ಬೈ 2 ಮೈನಸ್ 2. ಸೊ 2 ಸ್ಕ್ವೇರ್ 4 ಬರುತ್ತೆ, ಸೊ 4 ಮೈನಸ್ 4 ಏನಾಗುತ್ತೆ ರೀ? ಸೊ 0. ಸೊ 0 ಬೈ 0 ಫಾರ್ಮ್. ಸೊ 0 ಬೈ 0 ಫಾರ್ಮ್ ಮೀನ್ಸ್ ಇಟ್ ಮೀನ್ಸ್ ಇಂಡೆಟರ್ಮಿನೇಟ್ ಫಾರ್ಮ್ ಅಂತ ಹೇಳ್ತೀವಿ. ಸೊ ಇಂಡೆಟರ್ಮಿನೇಟ್ ಫಾರ್ಮ್ ಅಂತ, ಓಕೆನಾ? ಸೊ ಹಾಗಾಗಿ ಇಲ್ಲಿ ಏನಾಗಿರುತ್ತಲ್ಲ, at x is equal to 2, ಸೊ ದಿಸ್ ಫಂಕ್ಷನ್ ಈಸ್ ನಾಟ್ ಡಿಫೈನ್ಡ್. ಸೊ ವಿ ಕುಡ್ ನಾಟ್ ಗೆಟ್ ಎನಿ ಪರ್ಟಿಕ್ಯುಲರ್ ವ್ಯಾಲ್ಯೂ ಹಿಯರ್, ರೈಟ್? ಸೊ x equal to ಹಾಕಿದ ನಿಮಗೆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಸಿಗ್ತಿಲ್ಲ ನಿಮಗಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, at x is equal to 2, ದಿಸ್ ಫಂಕ್ಷನ್ ಈಸ್ ನಾಟ್ ಡಿಫೈನ್ಡ್. ಸೊ ಹಾಗಾಗಿ ದೇರ್ ಫೋರ್ x is equal to 2, at x is equal to 2, f of x is not defined ಅಂತ ಹೇಳ್ತೀವಿ. ಹಾಗಾದರೆ ನಾವು ಐ ವಾಂಟ್ ಇಂಟ್ರೆಸ್ಟ್, ಸೊ ಐ ಹ್ಯಾವ್ ಸಮ್ ಇಂಟ್ರೆಸ್ಟ್ at least near to 2, what happens? What is the value of f of x ಅಂತ? ಸೊ ಇದನ್ನು ಏನಂತ ಹೇಳ್ತೀವಿ? ಲಿಮಿಟ್ ಆಫ್ ಎ ಫಂಕ್ಷನ್ ಅಂತ ಹೇಳ್ತೀವಿ. ಹಾಗಾದರೆ ಏನು ಮಾಡ್ತೀನಿ ನಾನೀಗ? at least near to 2 ಫ್ರಮ್ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್. ಸೊ ಲೆಫ್ಟ್ ಸೈಡಿಂದ 2ಗೆ ಏನು ಮಾಡ್ತೀನಿ? ನಿಯರ್ ಆಗಿ ಹೋಗ್ತೀನಿ, ಮತ್ತು ರೈಟ್ ಹ್ಯಾಂಡ್ ಸೈಡಿಂದ ಕೂಡ ಏನು ಮಾಡ್ತೀನಿ? ನಾನು 2 ಹತ್ರ ಬರ್ತೀನಿ. ಸೊ ಹಾಗಾದಾಗ ಸೊ ನೆಕ್ಸ್ಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಅಂತ, ಓಕೆನಾ? ಸೊ ಅದಕ್ಕೆ ಏನು ಹೇಳ್ತೀವಿ ನಾವೀಗ? ಲಿಮಿಟ್ ಅಂತ ಒಂದು ಕಾನ್ಸೆಪ್ಟ್ ಬರ್ತದೆ. ಸೊ ವೇರ್ 0 by 0 ಫಾರ್ಮ್ ಅಕರ್ಸ್ ಆರ್ ಇನ್ಫಿನಿಟಿ ಬೈ ಇನ್ಫಿನಿಟಿ ಅಕರ್ಸ್. ಸೊ ಅಂಥ ಟೈಮಲ್ಲಿ ಏನು ಮಾಡ್ತೀವಿ ನಾವು? ಸೊ ಲಿಮಿಟ್ ಆಫ್ ಎ ಫಂಕ್ಷನ್ ಒಂದು ಕಾನ್ಸೆಪ್ಟ್ನ ಏನು ಮಾಡ್ತೀವಿ? ಯೂಸ್ ಮಾಡ್ತೀವಿ. at x is equal to 2, ನೀವು 2ನ ಪುಟ್ ಮಾಡಿದಾಗ ಏನಾಗುತ್ತೆ ನಿಮಗೆ? 0 by 0 ಬರುತ್ತೆ. ಬಟ್ ಅಟ್ಲೀಸ್ಟ್ 2 ಹತ್ರ ಹೋದಾಗ ಏನಾಗುತ್ತೆ, ಇದರ ನೇಚರ್ ಹೇಗಿದೆ ಅಂತ ಸ್ಟಡಿ ಮಾಡೋದೇ ಲಿಮಿಟ್ ಆಫ್ ಎ ಫಂಕ್ಷನ್, ಓಕೆನಾ? ಸೊ ಹಾಗಾದರೆ ಸ್ಟಡಿ ಮಾಡ್ತೀವಿ. ಈಗ ನೋಡಿ ಇಲ್ಲೆಲ್ಲ ಹಾಕಿದೆ ನಾನು, x plus 2 ಇತ್ತು, ಇಲ್ಲಿ ಏನಾಗುತ್ತೆ? ಸೊ ದಿಸ್ ಫಂಕ್ಷನ್ ಈಸ್ ಡಿಫೈನ್ಸ್ ಫಾರ್ ಎವ್ರಿ ರಿಯಲ್ ನಂಬರ್ ಬಿಕಾಸ್ ದಿಸ್ ಈಸ್ ವಾಟ್? ಸ್ಟ್ರೇಟ್ ಲೈನ್, ಓಕೆ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x plus 2 ಅಂತಿದೆ. ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮೆಟಲ್ಲಿದೆ, ಸ್ಟ್ರೇಟ್ ಲೈನ್ ಇದು, ಗ್ರಾಫಿಕಲಿ ಇಟ್ ಇಸ್ ಎ ಸ್ಟ್ರೇಟ್ ಲೈನ್, ಹೌದಾ? ಸೊ ಹಾಗಾಗಿ ಇಲ್ಲಿ ದಿಸ್ ಫಂಕ್ಷನ್ ಡಿಫೈನ್ಸ್ ಫಾರ್ ಎವ್ರಿ ರಿಯಲ್ ನಂಬರ್, ಬಟ್ ದಿಸ್ ಒನ್. ಸೊ ಹಾಗಾದರೆ ವಾಟ್ ಈಸ್ ದ ಡೊಮೈನ್? ಹಾಗಾದರೆ ಡೊಮೈನ್ ಏನಾಗುತ್ತೆ ನೋಡಿ ಇದರದ್ದು, ಇದು ಡೊಮೈನ್ ಏನಾಗುತ್ತೆ? ಸೊ ಡೊಮೈನ್ ಆಫ್ ದಿಸ್ ಫಂಕ್ಷನ್ ಈಸ್ ಆರ್ ಸಿಂಗಲ್ಟನ್ ಸೆಟ್ 2, ಆರ್ ಮೈನಸ್ ಸಿಂಗಲ್ಟನ್ ಸೆಟ್ 2. ಯಾಕಂದರೆ 2 ಹಾಕಿದಾಗ ಮಾತ್ರ ನಿಮ್ಗೆ ಏನಾಗುತ್ತೆ 0 by 0 ಫಾರ್ಮ್ ಬರುತ್ತೆ, ಎಕ್ಸೆಪ್ಟ್ 2ನ ಬಿಟ್ಬಿಟ್ರೆ. ಸೊ ಇನ್ನು ಉಳಿಕಿದ ಎಲ್ಲ ರಿಯಲ್ ನಂಬರ್ಗೆ ಏನಾಗುತ್ತೆ? ಈ ಫಂಕ್ಷನ್ ಏನಾಗುತ್ತೆ? ಡಿಫೈನ್ ಆಗುತ್ತೆ, ಓಕೆನಾ? ಸೊ ಹಾಗಾಗಿ ಡೊಮೈನ್ ಏನಾಗಿರುತ್ತೆ ಇದು? ಆರ್ ಮೈನಸ್ ಸಿಂಗಲ್ಟನ್ ಸೆಟ್ 2. ಸೊ ನೋಡಿ ಇಲ್ಲಿ, ಸೊ ಇನ್ ಆರ್ಡರ್ ಟು ಫೈಂಡ್ ಸೊ ಲಿಮಿಟ್ ಆಫ್ ಎ ಫಂಕ್ಷನ್, ಈಗ ನಾನೇನು ಮಾಡ್ತೀನಿ? ಇದ್ರ ಲಿಮಿಟ್ ನೋಡ್ತೀನಿ. ಈಗ ಅಂದರೆ 2 ಹಾಕಿದಾಗ ಮಾತ್ರ ನಂಗೆ 0 by 0 ಬರ್ತಾ ಇದೆ, ಇಂಟರ್ಮೀಡಿಯೇಟ್ ಫಾರ್ಮ್ ಬರ್ತಾ ಇದೆ, ಸಾಧ್ಯ ಆಗಲಿಲ್ಲ, ನಂಗೆ ವ್ಯಾಲ್ಯೂ ಸಿಗ್ತಿಲ್ಲ ನನಗೆ. ಸೊ ಅಟ್ಲೀಸ್ಟ್ ನಿಯರ್ ಟು 2 ಏನಾಗುತ್ತೆ, ಅದರ ನೇಚರ್ ಹೇಗಿರುತ್ತೆ, ಹತ್ತಿರ ಹೋದಾಗ ಏನಿರುತ್ತೆ ಅಂತ ನೋಡೋದು, ಅದೇ ಲಿಮಿಟ್ ಆಫ್ ಎ ಫಂಕ್ಷನ್, ಓಕೆನಾ? ಸೊ ಹಾಗಾದ್ರೆ ಈಗೇನು ಮಾಡ್ತೀನಿ ನಾನೀಗ? ನಿಯರ್ ಟು 2 ಚೆಕ್ ಮಾಡ್ತೀನಿ. ನಿಯರ್ ಟು 2 ಹಾಕಿರಿ, ಎಕ್ಸಾಕ್ಟ್ 2 ಹಾಕ್ಬಾರ್ದು, ಯಾಕೆ 2 ಹಾಕಿದಾಗ ಏನಾಗುತ್ತೆ? 0 by 0 ಬರುತ್ತೆ, ವ್ಯಾಲ್ಯೂ ಸಿಗಲ್ಲ, ಹೌದಾ? ಸೊ ಹಾಗಾಗಿ ನೋಡಿಲ್ಲ, ರೈಟ್? ಸೊ ಈ ಪಾಯಿಂಟನ್ನು 2 ಅಂತ ಹೇಳಿ, ಓಕೆನಾ? ಸೊ ನೋಡಿ ಈಗ ಅಪ್ರೋಚ್ ಆಗ್ತೀನಿ ನಾನು, ಏನು ಮಾಡ್ತೀನಿ? ಎಕ್ಸ್ ಅಪ್ರೋಚಸ್ ಹಿಯರ್. ಸೊ ನೆಕ್ಸ್ಟ್ ಕೂಡ ಇಲ್ಲಿ ಎಕ್ಸ್ ಏನಾಗುತ್ತೆ? ಅಪ್ರೋಚ್ ಈ ರೀತಿ ವ್ಯಾಲ್ಯೂಸ್ ಆಗುತ್ತೆ, ಓಕೆನಾ?
ಸೊ ಈಗ ಎಕ್ಸ್ ಲೆಸ್ ದೆನ್ 2 ಆದರೆ ಏನಾಗ್ತದೆ, ಲೆಸ್ ದೆನ್ 2, ಓಕೆನಾ, ಲೆಸ್ ದೆನ್ 2. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್, ಓಕೆನಾ. ಸೊ ಅದೇ ಥರ ಇಲ್ಲಿ ಏನಾದರೂ ಎಕ್ಸು ಈ ಥರ ತೊಗೊಳ್ಳಿ, ಇಲ್ಲೇನು ಮಾಡೋಣ, ಎಕ್ಸು ಲೆಸ್ ದೆನ್ 2 ಆದರೆ ಇಲ್ಲೇನು ತೊಗೊಳ್ಳೋಣ, ಎಕ್ಸು ಗ್ರೇಟರ್ ದೆನ್ 2 ಆದರೆ. ಸೊ ಏನೇನಾಗುತ್ತೆ, ವಾಟ್ ಅಬೌಟ್ ಎಕ್ಸ್ ಆ್ಯಂಡ್ ವಾಟ್ ಅಬೌಟ್ ಎಕ್ಸ್ ಆ್ಯಂಡ್ ಎಫ್ ಆಫ್ ಎಕ್ಸ್ ಅಂತ ನೋಡೋಣ, ಓಕೆನಾ. ಸೊ ಹಾಗಾದರೆ ಈಗ ನೋಡಿ, ಈಗ ಇಲ್ಲಿ ಏನಾಗ್ತದೆ, ಈಗ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, 2 ನಿಯರ್ ಸಬ್ಸ್ಟಿಟ್ಯೂಟ್ ಮಾಡ್ದಂಗೆಲ್ಲ ಏನೇನಾಗ್ತದೆ ನೋಡ್ಕೊಂಡು ತೊಗೋಣ, ಓಕೆ. ಸೊ ಇದು ಫಸ್ಟ್ ಇಯರಲ್ಲಿ ಹೇಳಿದ್ದೀನಿ ಈ ಕಾನ್ಸೆಪ್ಟ್ನ, ಬಟ್ ಅದು ಇನ್ನೊಂದ್ಸಲ ಏನು ಮಾಡಿ ರಿಪೀಟ್ ಮಾಡ್ತೀನಿ, ಯಾಕಂದರೆ ನಾನು ಟಚ್ ಕೊಡಬೇಕು, ಕಂಟಿನ್ಯೂಟಿಗೆ ನಾನು ಏನು ಮಾಡ್ಬೇಕು, ಈ ಕಾನ್ಸೆಪ್ಟ್ನ ಟಚ್ ಕೊಡಬೇಕು. ಸೊ ಕಂಟಿನ್ಯೂಟಿ ಗೊತ್ತಾಗಬೇಕು ಅಂತಂದರೆ ನಿಮಗೆ ಲಿಮಿಟ್ ಆಫ್ ಎ ಫಂಕ್ಷನ್ ಕ್ಲಿಯರಾಗಿ ಐಡಿಯಾ ಇರಬೇಕು. ಸೊ ನಿಮಗೆಲ್ಲ ಸ್ಟಡಿ ಮಾಡಿದೆ, ರೈಟ್ ಹ್ಯಾಂಡ್ ಲಿಮಿಟು, ಲೆಫ್ಟ್ ಹ್ಯಾಂಡ್ ಲಿಮಿಟು ಅವೆಲ್ಲ ನೋಡಿದಿರಿ ನೀವು, ಹೌದಾ. ಸೊ ಈಗ ನೋಡಿ, ಸೊ ಫಂಕ್ಷನ್ ಎಫ್ ಆಫ್ ಎಕ್ಸ್ ಯಾವ ರೀತಿ ಇತ್ತು ನಿಮಗೆ, ಸೊ ಎಕ್ಸ್ ಸ್ಕ್ವೈರ್ ಅಂದರೆ ನಾನೇನು ಮಾಡ್ತೀನಿ, ಲಿಮಿಟನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿದೆ ನಿಮಗೆ, ಸೊ ಲಿಮಿಟ್ ಆಫ್ ಎ ಫಂಕ್ಷನ್ ಇಟ್ ಇಸ್ ಡಿನೋಟೆಡ್ ಬೈ, ಓಕೆನಾ, LT, ಸಿಂಪಲ್ ಆಗಿ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆಂಡಿಂಗ್ ಟು ಎ ಅಂತ ಈ ರೀತಿ ಏನು ಮಾಡ್ತೀವಿ, ಇದನ್ನು ಡಿನೋಟ್ ಮಾಡ್ತೀವಿ, ಓಕೆನಾ. ಸೊ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಏನಾಗುತ್ತೆ, ನಮ್ಗೆ ಪರ್ಟಿಕ್ಯುಲರ್ ವ್ಯಾಲ್ಯೂ ಸಿಗುತ್ತೆ, ಆ ವ್ಯಾಲ್ಯೂವೇ ನಮಗೇನದು ಲಿಮಿಟ್, ಈ ಫಂಕ್ಷನಿನ ಲಿಮಿಟ್ ಅದು, ಓಕೆನಾ. ಸೊ ಹಾಗಾದ್ರೆ ಇಲ್ಲಿ ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೈರ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೈರ್ ಮೈನಸ್ 4 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2, ಓಕೆನಾ. ಸೊ ವಾಟ್ ಅಬೌಟ್ ಲಿಮಿಟ್ ಆ್ಯಸ್ ಎಕ್ಸ್ ಟೆಂಡಿಂಗ್ ಟು 2 ಕ್ವಶನ್ ಮಾರ್ಕ್, ಬಿಗ್ ಕ್ವಶನ್ ಮಾರ್ಕ್, ಓಕೆನಾ. ಏನಾಗುತ್ತೆ, ಎಕ್ಸ್ ಟೆಂಡಿಂಗ್ ಟು 2 ಮೀನ್ ಟು ಎಕ್ಸ್ ಟೆಂಡಿಂಗ್ ಟು 2, ಇಟ್ ಮೀನ್ಸ್ ವಾಟ್, ಎಕ್ಸ್ ಇಸ್ ವೆರಿ ಕ್ಲೋಸ್ ಟು 2, ಇಟ್ ಈಸ್ ನೆವರ್ ಎಂಡಿಂಗ್ ಪ್ರೊಸೆಸ್, ಪ್ಲೀಸ್ ರಿಮೆಂಬರ್. ಸೊ ಎಕ್ಸ್ ಇಸ್ ವೆರಿ ಕ್ಲೋಸ್ ಟು 2 ಅಂತ, 2 ಹತ್ರ ಹೋಗಬೇಕು, ಎಕ್ಸ್ ಏನಾಗುತ್ತೆ ವ್ಯಾಲ್ಯೂಸ್ಗಳು ಹತ್ರ ಹೋಗೋದು, ಅಂದರೆ ಫ್ರಮ್ ಲೆಫ್ಟ್ ಸೈಡಿಂದ ಹತ್ತಿರ ಹೋಗೋದು, ಆಗ ಏನಾಗುತ್ತೆ ವ್ಯಾಲ್ಯೂಸ್ ಅಂದರೆ ಚೆಕ್ ಮಾಡೋದು, ಬಿಹೇವಿಯರ್ ನೋಡೋದು. ಅದೇ ಥರ ರೈಟ್ ಸೈಡಿಂದ ಬರೋದು, ಆಗ ಏನಾಗುತ್ತೆ ವ್ಯಾಲ್ಯೂಸ್ ಅಂತ ನೋಡೋದು, ಚೆಕ್ ಮಾಡೋದು, ಓಕೆನಾ. ಸೊ ನೋಡೋಕ್ಕಾದ್ರೆ ಈ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ, ಲೆಸ್ ದೆನ್ 2 ಹಾಕ್ತೀನಿ. ಲೆಸ್ ದೆನ್ 2 ಅಂದ್ರೆ ಏನು ಮಾಡ್ಬೋದು ಹೇಳಿ, ನಾ ಇಲ್ಲಿ ಲೆಸ್ ದೆನ್ 2 ಹಾಕಿದಾಗ ಏನು ಬರುತ್ತೆ ನಮಗೆ, 1.1 ಬರ್ತದೆ. ಸೊ ನೆಕ್ಸ್ಟ್ ಅದೇ ಥರ ಹಾಕ್ರಿ, 1.23 ಬರ್ತದೆ. ಅದೇ ಥರ ಏನಾಗುತ್ತೆ, ಸೊ 1.59 ಬರ್ತದೆ. ಯಾವ್ದಾದ್ರು ತೊಗೋಬೋದು, ಯಾಕಂದ್ರೆ ಎಲ್ಲ ಏನಿದು ಲೆಸ್ ದೆನ್ 2 ಇದು. ನಾನೇನು ಮಾಡ್ತೀನಿ, ಐ ಆಮ್ ಅಪ್ರೋಚಿಂಗ್ ಎಕ್ಸ್ ಟೆಂಡಿಂಗ್ ಟು 2 ಹತ್ರ ಏನು ಮಾಡ್ತೀನಿ ನಾನು, ಫ್ರಮ್ ಲೆಫ್ಟ್ ಸೈಡಿಂದ ಮೂವ್ ಆಗ್ತಿದ್ದೀನಿ ಈಗ, ಹೌದಾ. ಸೊ ಅಂದರೆ ವ್ಯಾಲ್ಯೂಸ್ಗಳು ಏನಾಗ್ತದೆ, ಸೊ ನೋಡಿ ಇಲ್ಲಿ 1 ಇರುತ್ತೆ, ಸಪೋಸ್ ಇಲ್ಲಿ 1 ಇತ್ತಂದ್ರೆ ಏನಾಗುತ್ತೆ 1.1, ಓಕೆ 1.23, ಹಿಂಗೆ ನಿಯರ್ ಹೋಗ್ತಾ ಇದ್ದೀನಿ, ಈಗ 2 ನಿಯರ್ ಹೋಗ್ತಾ ಇದ್ದೀನಿ. ಹಿಂಗೆ ಹೋದಾಗ ಏನಾಗುತ್ತೆ 1.7, ಓಕೆನಾ 1.9, 1.999, ಹೌದಾ 1.999. ಹಿಂಗೆ ಹತ್ತಿರ ಹೋದಾಗ ಎಫ್ ಆಫ್ ಎಕ್ಸ್ ಏನಾಗುತ್ತೆ ನೋಡಿ, 1 ನೆನ್ಪಿಟ್ಕೊಳ್ಳಿ. ಸೊ 100% ಬಂದೇ ಬರುತ್ತೆ. ಸೊ 1.1 ಹಾಕ್ತಾ ನಿಮ್ಗೇನು ಬರುತ್ತೆ, ಸೊ 3.1 ಬರುತ್ತೆ ಇಯರ್, ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ 1.2 ಇದೆ, 1.23 ಇದೆ, ನೀವು ಇದನ್ನು ಹಾಕಿದಾಗ ಏನು ಬರುತ್ತೆ 3.23 ಬರುತ್ತೆ. ಇದರಲ್ಲಿ ಹಾಕಬೇಕು, ಇದರಲ್ಲಿ ಹಾಕ್ರಿ, ಎಕ್ಸ್ ಪ್ಲೇಸಲ್ಲಿ 1.1 ಹಾಕ್ರಿ, ಯು ವಿಲ್ ಗೆಟ್ 3.1, ಓಕೆನಾ. 1.23 ಹಾಕ್ದಾಗ ಏನಾಗುತ್ತೆ ಈ ಪ್ಲೇಸಲ್ಲಿ, ಇನ್ ದಿಸ್ ಫಂಕ್ಷನ್. ಸೊ ವೇರ್ ಎಕ್ಸ್ ಇಸ್ ದೇರ್, ಯು ಪುಟ್ ಹಿಯರ್ ದಿಸ್ ವ್ಯಾಲ್ಯೂ, ಎಕ್ಸ್ ವ್ಯಾಲ್ಯೂ. ಸೊ ಎಫ್ ಆಫ್ ಎಕ್ಸ್ ಯು ವಿಲ್ ಗೆಟ್ ವಾಟ್, ಎಕ್ಸ್ 3.23. ಸೊ ಅದೇ ಥರ ನೀವು 1.59 ಹಾಕ್ರಿ, ಏನು ಬರುತ್ತೆ ನಿಮಗೆ 3.59 ಬರುತ್ತೆ, ಓಕೆನಾ. 1.7 ಹಾಕ್ರಿ, ಏನು ಬರುತ್ತೆ 3.7 ಬರುತ್ತೆ. ಅದ್ರ 1.9 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಬರುತ್ತೆ 3.9. 1.999 ಹಾಕಿ ನಿಮಗೇನು ಬರುತ್ತೆ, ಸೊ ಕಂಪ್ಲೀಟ್ ಇಲ್ಲೇ 1.99 ಹಾಕಿದಾಗ ಏನು ಬರುತ್ತೆ 3.999 ಅಂತ, ಓಕೆನಾ. ಕ್ಲಿಯರ್. ಸೊ ಇದು ಅಪ್ರೋಚಿಂಗ್, ಐ ಆಮ್ ಅಪ್ರೋಚಿಂಗ್ ಎಕ್ಸ್ ಟೆಂಡಿಂಗ್ ಟು 2 ಫ್ರಮ್ ಲೆಫ್ಟ್ ಸೈಡಿಂದ ಹೋಗ್ತಾ ಇದ್ದೀನಿ. ಹಾಗಾಗಿ ಈ ಲೆಫ್ಟ್ ಸೈಡಿಂದ ಬಂದಾಗ ಏನಾಗ್ಬಿಡುತ್ತೆ, ಈ ರೀತಿ ಅಪ್ರೋಚ್ ಆದಾಗ ಅದನ್ನ ಏನಂತ ಕರಿತೀವಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಅದೇ ಥರ ಏನು ಮಾಡ್ತೀವಿ, ಇಟ್ ಮೀನ್ಸ್ ಲೆಸರ್ ದಿ ವ್ಯಾಲ್ಯೂ ಆಫ್ 2. ಸೊ ಅದೇ ಥರ ಇಲ್ಲಿ ಏನು ಮಾಡ್ತಿದ್ದೀನಿ, ನನಗೆ ಗ್ರೇಟರ್ ದಿ ವ್ಯಾಲ್ಯೂ ಆಫ್ 2 ಏನು ಮಾಡಿದ್ರೆ ಅಪ್ರೋಚ್ ಆಗ್ತಾ ಇದ್ದೀನಿ. ಅದೇ ಥರ ಎಕ್ಸ್ ಸಿಕ್ಕ ನೋಡಿ, ಗ್ರೇಟರ್ ವ್ಯಾಲ್ಯೂ ಅಲ್ರಿ ಇದು, ಈ ಕಡೆ ಇದೆ ಅಲ್ರಿ. ಸೊ ಹಾಕ್ತಾ ಹೋಗಿ ನೋಡೋಣ ಏನಾಗುತ್ತೆ. ಸೊ 2.9 ತೊಗೊಳ್ಳಿ, ಅದೇ ಥರ 2.8 ತೊಗೊಳ್ಳಿ, 2.76 ತೊಗೊಳ್ಳಿ. ನೋಡಿ ನಿಯರ್ ಬರ್ತಾ ಇದ್ದೀನಿ ನನಗೆ, ಗ್ರೇಟರ್ ವ್ಯಾಲ್ಯೂಸ್ಗಳೇ ಏನಾಗ್ತದೆ ಎಕ್ಸ್ಟೆಂಡಿಂಗ್ ಟು 2 ಬರ್ತಾ ಇದ್ದೀನಿ ಫ್ರಮ್ ರೈಟ್ ಹ್ಯಾಂಡ್ ಸೈಡ್, ರೈಟ್ ಸೈಡಿಂದ ಬರ್ತಾ ಇದ್ದೀನಿ. ಅದೇ ಥರ ನೆಕ್ಸ್ಟು ಸೊ 2.3 ತೊಗೊಳ್ಳಿ, 2.09 ತೊಗೊಳ್ಳಿ, ಓಕೆನಾ. ಸೊ ಅದೇ ಥರ ಬಟ್ ಎಕ್ಸಾಕ್ಟ್ಲಿ 2 ಹಾಕೋಂಗಿಲ್ಲ, ನೆನಪಿರಲಿ ನಿಮಗೆ ಎಕ್ಸಾಕ್ಟ್ಲಿ 2 ಹಾಕೋಂಗಿಲ್ಲ. ಯಾಕೆಂದರೆ 2 ಹಾಕಿದಾಗ ಏನಾಗುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ 0/0 ಫಾರ್ಮ್ ಬರುತ್ತೆ, ಹೌದಾ. ಅದೇ ಥರ 2.0001 ರೈಟ್, 2.0001 ನೋಡಿ ಇವೆಲ್ಲ ವ್ಯಾಲ್ಯೂಸ್ಗಳು ಜನರಲ್ಲಾಗಿ ತೊಗೊಳ್ತಾ ಇದ್ದೀನಿ, 2 ಹತ್ರ ತೊಗೊಳ್ತಾ ಇದ್ದೀನಿ, ರೈಟ್ ಹ್ಯಾಂಡ್ ಸೈಡಿಂದ ತೊಗೊಳ್ತಾ ಇದ್ದೀನಿ. ಇವುಗಳನ್ನೆಲ್ಲ ನೀವು ಇದರಲ್ಲಿ ಏನಾದರೂ ಹಾಕಿದಾಗ ನಿಮಗೆ ಎಫ್ ಆಫ್ ಎಕ್ಸ್ ಏನು ಬರುತ್ತೋ ನೋಡ್ಬೋದು. ಕ್ಯಾಲ್ಕುಲೇಟರಲ್ಲಿ ಹಾಕಿ ನೀವು ಚೆಕ್ ಮಾಡಿ ಬರುತ್ತೆ. 2.9 ಹಾಕ್ತಾನೆ ನನಗೇನು ಬರುತ್ತೆ 4.9 ಬರುತ್ತೆ. 2.8 ಹಾಕಿ ಇದರಲ್ಲಿ ಹಾಕಿರಬೇಕಾದ್ರೆ ಸೊ ಯು ವಿಲ್ ಗೆಟ್ ವಾಟ್ 4.8. 2.76 ಹಾಕಿದಾಗ ಏನು ಬರುತ್ತೆ 4.76. ಅದೇ ಥರ 4.3, ಇದೇ ಥರ 4.09. ಓಕೆ, ನೆಕ್ಸ್ಟ್ 2.001 ಇದೆ. ಸೊ ವಿಲ್ ಗೆಟ್ 4.001. ಸೊ ಈ ರೀತಿ ಬರುತ್ತೆ ನೋಡಿ. ಬಿಹೇವಿಯರ್ ನೋಡಿ ಯಾವ ರೀತಿ ಇದೆಯಲ್ಲ ಬಿಹೇವಿಯರ್, ಅಬ್ಸರ್ವ್ ಹಿಯರ್. ಸೊ 1.1 ಹಾಕಿದ್ರಿ ಎಫ್ ಆಫ್ ಎಕ್ಸ್ ನೋಡಿ, ಆ್ಯಸ್ ಎಕ್ಸ್ ಟೆಂಡಿಂಗ್ ಟು 2
ಫ್ರಮ್ ಲೆಫ್ಟ್ ಸೈಡ್ ವೆರಿ ಕ್ಲೋಸ್ ಟು 2 ವೆರಿ ಕ್ಲೋಸ್ ಟು 2 ಹೋದಾಗೆಲ್ಲ ವ್ಯಾಲ್ಯೂಸ್ ಏನಾಗ್ತದೆ ನನಗೆ ಎಫ್ ಆಫ್ ಎಕ್ಸ್ ಏನಾಗ್ತದೆ ನೋಡಿ ನನಗೆ ಎಲ್ಲಿಗೆ ಹೋಗ್ತಾ ಇದೆ ಇಟ್ ಟೆಂಡ್ಸ್ ಟು ವಾಟ್ 3.999 ಅಂದರೆ ಇಟ್ ಮೀನ್ಸ್ ಇಟ್ ನಿಯರ್ ಟು 4 ಹೋಗ್ತಾ ಇದೆ. ಅಬ್ಸರ್ವ್ ಮಾಡಿ ಇಲ್ಲಿ ಕ್ಲಿಯರಾಗಿ. ಅದೇ ಥರ ನೆಕ್ಸ್ಟ್ ಎಕ್ಸ್ ಗ್ರೇಟರ್ ದೆನ್ 2 ಅಂದರೆ ಎಕ್ಸ್ ಅಪ್ರೋಚಿಂಗ್ ಐ ಆಮ್ ಅಪ್ರೋಚಿಂಗ್ ಎಕ್ಸ್ ಟೆಂಡಿಂಗ್ ಟು 2 ಫ್ರಮ್ ರೈಟ್ ಹ್ಯಾಂಡ್ ಸೈಡ್. ನೋಡಿ ರೈಟ್ ಸೈಡಿಂದ ಬರ್ತಾ ಇದ್ದೀನಿ ಅಂದರೆ ವ್ಯಾಲ್ಯೂಸ್ ಹಾಕ್ತಾ ಇದ್ದೀನಿ. 2.9 ಬಂದೆ, 2.8 ಬಂದೆ, 2.76 ಬಂದೆ, 2.3 ಬಂದೆ. ಅದೇ ಥರ 2.0001 ಇಟ್ ಮೀನ್ಸ್ ವೆರಿ ನಿಯರ್ ಟು 2. ಓಕೆನಾ, ನಿಯರ್ ಟು 2. ಸೊ ಹಾಕಿದಾಗ ಕೂಡ ನನಗೇನು ಬರ್ತಾ ಇದೆ ನೋಡಿ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು ಬರ್ತಾ ಇದೆ 4.9, 4.8, 4.76. ಅದು ಕೂಡ ಎಲ್ಲಿ ಹೋಗ್ತದೆ ವ್ಯಾಲ್ಯೂ ಇಟ್ ಕ್ಲೋಸರ್ ಟು ವಾಟ್ 4.0001. ಅಂದರೆ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀನಿ ಹಾಗೆ ವ್ಯಾಲ್ಯೂಸ್ ಹತ್ರ ಬಂದಂಗೆ ಎಲ್ಲಿ ಹೋಗುತ್ತೆ ಸೊ 4ಗೆ ಹೋಗುತ್ತೆ. ಎಕ್ಸಾಕ್ಟ್ಲಿ ಇದು ಎಲ್ಲಿಗೆ ಹೋಗುತ್ತೆ 4ಗೆ ಹೋಗುತ್ತೆ. ಇಲ್ಲಿ ಕೂಡ ಎಲ್ಲಿಗೆ ಹೋಗ್ತಾ ಇದೆ ನೋಡಿ 3.999 ನೋಡಿ ವೆರಿ ಕ್ಲೋಸ್. ಅಬ್ಸರ್ವ್ ಮಾಡಿ ಇನ್ಕ್ರೀಸಿಂಗ್ ಆರ್ಡರ್ಲಿದೆ. ಇಲ್ಲಿ ಕೂಡ ಏನಾಗ್ತಿದೆ ನೋಡಿ ಇಲ್ಲಿ ಕಂಪ್ಲೀಟ್ 4.00 ಬರ್ತಾ ಇದೆ ಇಲ್ಲಿ ಕೂಡ. ಅಂದರೆ ಎರಡು ವ್ಯಾಲ್ಯೂ ಎಲ್ಲಿ ಅಪ್ರೋಚ್ ಆಗ್ತಾ ಇದೆ 4ಗೆ ಅಪ್ರೋಚ್ ಆಗ್ತಾ ಇದೆ. ಹೌದಾ? ಸೊ ಹಾಗಾಗಿ ದೇರ್ ಫೋರ್ ದ ಲಿಮಿಟ್ ಆಫ್ ದಿಸ್ ಫಂಕ್ಷನ್ ಈಸ್ ವಾಟ್ 4 ಅಂತ. ಸೊ ಅದ್ರ ಆನ್ಸರ್ ಏನ್ರಿ ಇದ್ರದ್ದು ಆನ್ಸರ್ ಏನು 4 ಬರುತ್ತೆ. ಸರ್ ಇದು ಈ ರೀತಿ ನೋಡಿದ್ವಿ ನಾವು, ಯಾಕಂದರೆ ಫುಲ್ಲು ಡೆಪ್ತಾಗಿ ತಿಳ್ಕೊಂಡ್ವಿ. ಹೌದಾ? ಸೊ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು? ಹೌದಾ? ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಭಾಳ ಈಸಿ. ಯಾಕಂದರೆ ಇದು ಫಾರ್ಮುಲಾ ಅಪ್ಲೈ ಮಾಡಿ x² - 4 ಇದೆ. ಸೊ ದಿಸ್ ಒನ್ ಕ್ಯಾನ್ ರಿಟರ್ನ್ ಆ್ಯಸ್ x² - 2² x - 2. ಹೌದಾ? ಸೊ ಲಿಮಿಟ್ ಆ್ಯಸ್ ಎಕ್ಸ್ ಟೆಂಡಿಂಗ್ ಟು 2. ಸೊ ನೋಡಿ x² - 2 ಬರ್ತಾ ಇದೆ. ಇದೇನು a² - b² ಫಾರ್ಮುಲಾ. ಹೌದಾ? a² - b² ಫಾರ್ಮುಲಾ ಇದೆ. ಅಪ್ಲೈ ಮಾಡ್ಬೋದು ನೀವು. a + b a - b ಡಿವೈಡೆಡ್ ಬೈ x - 2. ಅಂದರೆ 0/0 ಫಾರ್ಮ್ನ ಎಲಿಮಿನೇಟ್ ಮಾಡಬೇಕು. ಇದು ಮೆಥಡ್. ಇದು 0/0 ಫಾರ್ಮ್ನ ಎಲಿಮಿನೇಟ್ ಮಾಡಬೇಕು. ಸೊ ಎಲಿಮಿನೇಟ್ ಮಾಡಿದಾಗ ಏನಾಗುತ್ತೆ x - 2 x - 2 ಏನಾಗುತ್ತೆ ಗೆಟ್ ಕ್ಯಾನ್ಸಲ್. ಹೌದಾ? ಸೊ ಲಾಸ್ಟ್ ಏನು ಬರ್ತಾ ಇದೆ ನಿಮಗೆ ಲಿಮಿಟ್ ಆ್ಯಸ್ ಎಕ್ಸ್ ಟೆಂಡಿಂಗ್ ಟು 2 x + 2 = ಏನಾಗುತ್ತೆ ನೋಡಿ. ಈ ನೋಡಿ x ಟೆಂಡಿಂಗ್ 2 ಇದೆ, ಇಲ್ಲಿ ಎಕ್ಸಾಕ್ಟಾಗಿ ಹಾಕ್ರಿ. ಸೊ ಎಲ್ಲಿ ಹಾಕಬೇಕು ಎಲ್ಲಿ ಹಾಕ್ಬಾರ್ದು ಅದನ್ನು ಅರ್ಥ ಮಾಡ್ಕೊಳ್ಳಿ ಕ್ಲಿಯರಾಗಿ. ನೋಡಿ x ಟೆಂಡಿಂಗ್ 2 ಇದೆ ಸರ್, ನೀವು ಹೇಳಿದ್ರಲ್ಲ ಸರ್ ಅವಾಗಲೇ ಅಂತ. ಯಾಕಂದರೆ 2 ಇಲ್ಲಿ ಹಾಕ್ಲಿಕ್ಕೆ ಬರಲ್ಲ. ಯಾಕಂದರೆ ಇಲ್ಲಿ 2 ಹಾಕಿದಾಗ ಏನಾಗುತ್ತೆ 0/0 ಬರುತ್ತೆ. ಇಟ್ ಮೀನ್ಸ್ ಯಾಕಂದರೆ ನಮ್ಮ ಡೊಮೈನಲ್ಲಿ ಏನಾಗಿದೆ 2 ಅನ್ನೋ ನಂಬರೇ ಇಲ್ಲ. ಬಟ್ ಆದರೂ ನಮ್ಗೆ ಏನಾಗ್ತಿದೆ ಲಿಮಿಟ್ ಆಫ್ ಎ ಫಂಕ್ಷನ್ ಸಿಗ್ತಾ ಇದೆ ನಮಗೆ. ವಿ ಆರ್ ಗೆಟಿಂಗ್ ಲಿಮಿಟ್ ಆಫ್ ಎ ಫಂಕ್ಷನ್ ಎಟ್ x = 2. ಬಟ್ x = 2 ಈಸ್ ನಾಟ್ ಇನ್ ದ ಡೊಮೈನ್. ಹೌದಾ? ನಮ್ಮ ಡೊಮೈನಲ್ಲಿ x = 2 ಏನಿದೆ ನಮ್ಮ ಡೊಮೈನಲ್ಲಿ ಇಲ್ಲ. ಬಟ್ ಆದರೂ ನಮಗೆ ಏನಾಗ್ತಿದೆ ಲಿಮಿಟ್ ಆಫ್ ಎ ಫಂಕ್ಷನ್ ಸಿಗ್ತಾ ಇದೆ. ಹೌದಾ? ಸೊ ಈ ಟೈಮಲ್ಲಿ ಹಾಕ್ರಿ x = 2 ಡೈರೆಕ್ಟಾಗಿ ಹಾಕ್ರಿ. 2 + 2 ಏನಾಯಿತು 2 + 2 ಏನಾಗ್ತದೆ 4. ಹೌದಾ? 2 + 2 ಏನಾಗ್ತದೆ 4 ಬರ್ತಾ ಇದೆ. ಹಾಗಾದರೆ ಸೊ ನಮಗೆ ಇಲ್ಲಿ ಏನಾಗಿದೆ ಇಲ್ಲಿ 2 ಹಾಕ್ಬೋದು. ಯಾಕಂದರೆ ಇಲ್ಲಿ ನಿಮಗೇನೋ 0/0 ಇನ್ಫಿನಿಟಿ ಬರ್ತಾ ಇಲ್ಲ ಇಲ್ಲಿ ನಿಮಗೆ. ಹೌದಾ ಇಲ್ಲ? ಸೊ ಇಂಥ ಟೈಮಲ್ಲಿ ಏನು ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಈ ಟೈಮಲ್ಲಿ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಬಾರ್ದು. ಓಕೆನಾ? ಕ್ಲಿಯರ್? ಸೊ ಹಾಗಾಗಿ ಸೊ ಲಿಮಿಟ್ ಆಫ್ ದಿಸ್ ಫಂಕ್ಷನ್ ಈಸ್ 4. ಸೊ ನಾವು ಕಂಟಿನ್ಯೂಟಿಗೆ ಬರ್ತೀನಿ ನಾನು ಸೆಕೆಂಡ್ ಇಯರ್. ಓಕೆನಾ? ಸೊ ಕಂಟಿನ್ಯೂಟಿ ಟಚ್ ಕೊಡ್ತಾ ಇದ್ದೀನಿ. ಈಗ ನೋಡಿ ಹಾಗಾದ್ರೆ ವಾಟ್ ಈಸ್ ಕಂಟಿನ್ಯೂಟಿ ಆಫ್ ಎ ಫಂಕ್ಷನ್ ಎಟ್ x = a. ನೋಡಿ ಲಿಮಿಟ್ ಆಫ್ ಎ ಫಂಕ್ಷನ್ ನೋಡಿದ್ವಿ ಎಟ್ ಸಮ್ ಪರ್ಟಿಕ್ಯುಲರ್ ಪಾಯಿಂಟ್ x = a ಎಟ್ x = a ಜನರಲ್ ಪಾಯಿಂಟ್. ಇಲ್ಲಿ a ಅಂದರೆ ಇಲ್ಲಿ ಏನಿದೆ 2. x = ಏನಾಗಿರುತ್ತೆ 2 ಆಗಿರುತ್ತೆ. ಓಕೆನಾ? ಸೊ ಡೊಮೈನ್ ಕೂಡ ನೋಡಿದ್ವಿ. ಸೊ ಪ್ಲೀಸ್ ರಿಮೆಂಬರ್ ಫಾರ್ ಎಕ್ಸಿಸ್ಟಿಂಗ್ ಲಿಮಿಟ್ ಆಫ್ ಎ ಫಂಕ್ಷನ್ at some particular point x = a. So that point it may or may not be in the domain. ಡೊಮೈನಲ್ಲಿ ಇರ್ಬೋದು ಇರದೇ ಇರ್ಬೋದು. ಬಟ್ ನಮಗೇನು ಸಿಗುತ್ತೆ ಲಿಮಿಟ್ ಆಫ್ ಎ ಫಂಕ್ಷನ್ ಸಿಗುತ್ತೆ. ಬಟ್ ಕಂಟಿನ್ಯೂಟಿ ಆಫ್ ಎ ಫಂಕ್ಷನ್ ಬಂದಾಗ ನೀವು ಚೆಕಿಂಗ್ ಮಾಡ್ತಿರೋಂಥ ಪಾಯಿಂಟಲ್ಲಿ ಅಲ್ಲೇನಾಗಿರಬೇಕು ಆ ಪಾಯಿಂಟ್ ಕಂಪಲ್ಸರಿ ಡೊಮೈನಲ್ಲಿ ಇರಲೇಬೇಕು ಫಾರ್ ಎಕ್ಸಿಸ್ಟಿಂಗ್ ಕಂಟಿನ್ಯೂಟಿ ಆಫ್ ಎ ಫಂಕ್ಷನ್. ಬಟ್ ಫಾರ್ ಎಕ್ಸಿಸ್ಟಿಂಗ್ ಲಿಮಿಟ್ ಆಫ್ ಎ ಫಂಕ್ಷನ್ ದಟ್ ಪಾಯಿಂಟ್ ಮೇ ಬಿ ಆರ್ ಮೇ ನಾಟ್ ಬಿ ಇನ್ ದ ಡೊಮೈನ್. ಓಕೆನಾ? ಪ್ಲೀಸ್ ರಿಮೆಂಬರ್. ಸೊ ಹಾಗಾಗಿ ಸೊ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆಂಡಿಂಗ್ ಟು ಎ. ಸಪೋಸ್ ಎಫ್ ಆಫ್ ಎಕ್ಸ್ ಏನಾದರೂ ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಿದ್ದರೆ, ಹೌದಾ, ax² + bx + c ನಿಮ್ಗೆ ಈ ಫಾರ್ಮೆಟಲ್ಲಿದ್ದರೆ bx + c ಈ ಫಾರ್ಮೆಟಲ್ಲಿದ್ದರೆ ಏನಾಗುತ್ತೆ ಡೈರೆಕ್ಟ್ ಏನಾಗುತ್ತೆ ಎಫ್ ಆಫ್ ಎನೇ ಬರುತ್ತೆ. ಹೌದಾ? x = a ಹಾಕ್ಬಿಟ್ರೆ ಮುಗೀತು. ಆ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಏನಾಗಿರುತ್ತೆ ನಿಮಗಿಲ್ಲ ಏನಾಗುತ್ತೆ ಲಿಮಿಟ್ ಆಫ್ ಎ ಫಂಕ್ಷನ್ ಆಗುತ್ತೆ. ಯಾಕೆ ಹೇಳಿ? ಸೊ ದಿಸ್ ಕ್ವಾಡ್ರಾಟಿಕ್ ಇಕ್ವೇಷನ್ ಡಿಫೈನ್ಸ್ ಫಾರ್ ಎವ್ರಿ ರಿಯಲ್ ನಂಬರ್. ಪ್ರತಿಯೊಂದು ರಿಯಲ್ ನಂಬರ್ಗೆ ಏನಾಗುತ್ತೆ ಇದು ಫಂಕ್ಷನ್ ಡಿಫೈನ್ ಆಗುತ್ತೆ. ಹಾಗಾಗಿ ಎಲ್ಲಿಯೂ ನಿಮಗೆ 0/0 ಇನ್ಫಿನಿಟಿ ಫಾರ್ಮ್ ಬರೋದಿಲ್ಲ. ಸೊ ಹಾಗೆ ಡೈರೆಕ್ಟಾಗಿ ಏನು ಮಾಡ್ಬೋದು ಇಲ್ಲಿ ಈ ಟೈಮಲ್ಲಿ x = a ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಓಕೆನಾ? ಸೊ ಡೈರೆಕ್ಟಾಗಿ ಎಫ್ ಆಫ್ ಬಂದುಬಿಡುತ್ತೆ. ಸೊ ದಿಸ್ ಈಸ್ ಯುವರ್ ಲಿಮಿಟ್. ಓಕೆನಾ? ಏನಾದರೂ ಕ್ವಾಡ್ರಾಟಿಕ್ ಇಕ್ವೇಷನ್ ಇದ್ದರೆ ರೈಟ್. ಸೊ ಹಾಗಾಗಿ ಇದೇ ಥರ ಇನ್ನೂ ಸಾಕಷ್ಟು ಬರ್ತವೆ ಫಾರ್ಮುಲಾಸ್ ಎಲ್ಲ ಲಾಸ್ಟ್ ಟೈಮ್ ಹೇಳಿದ್ದೀನಿ ನಾನು ನಿಮಗೆ. ಹೌದಾ? ಪಾಲಿನಾಮಿಯಲ್ ಫಂಕ್ಷನ್. ಸೊ ಲಿಮಿಟ್ ಆಫ್ ಎ ಪಾಲಿನಾಮಿಯಲ್ ಫಂಕ್ಷನ್ನೇ ಆಗಿರುತ್ತೆ ಎಫ್ ಆಫ್ ಎನೇ ಆಗಿರುತ್ತೆ ಆ್ಯಸ್ ಎಕ್ಸ್ ಟೆಂಡಿಂಗ್ ಟು ಎ. ಆ ಒಂದು ಎಕ್ಸ್ ಏನಾದರೂ ಒಂದು ಪಾಯಿಂಟಲ್ಲಿ ಹೋಗ್ತಾ ಇದೆ ಅಂತಂದರೆ ಆ ವ್ಯಾಲ್ಯೂನ ಪಾಲಿನಾಮಿಯಲ್ ಫಂಕ್ಷನ್ ಎಕ್ಸ್ ಪ್ಲೇಸಲ್ಲಿ ಹಾಕಿದಾಗ ಸೊ ನಿಮ್ಗೆ ಏನು ಸಿಗುತ್ತೆ ಡೈರೆಕ್ಟಾಗಿ ಆ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಏನಾಗಿರುತ್ತೆ ನಿಮಗೆ ಲಿಮಿಟ್ ಆಫ್ ದಿ ಫಂಕ್ಷನ್ ಆಗಿರುತ್ತೆ. ಓಕೆ? ಬಟ್ ಈ ಕೇಸಲ್ಲಿ ಆಗಲ್ಲ.
ಓಕೆನಾ. ಸೊ ಮ್ಯಾಕ್ಸಿಮಮ್ ನೀವು ಪ್ರಾಬ್ಲಮ್ ಕೊಡೋದು ಎಕ್ಸಾಮಲ್ಲಿ ಏನಾಗುತ್ತೆ ಈ ಥರ ಬರೋ ಹಾಗೆ ಕೊಡ್ತಾನೆ ಅವನು 0/0 ಇನ್ಫಿನಿಟಿ ಈ ರೀತಿಯೇ ಕೊಡ್ತಾನೆ. ನೀವೇನು ಮಾಡಬೇಕಂದ್ರೆ ಎಲಿಮಿನೇಟ್ ಮಾಡಬೇಕು. ಎಲಿಮಿನೇಟ್ 0/0 ಫಾರ್ಮ್, ಇನ್ಫಿನಿಟಿ ಫಾರ್ಮ್ ಆ ರೀತಿ. ಓಕೆನಾ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಗೊತ್ತಾಯ್ತಲ್ಲ ರೀ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟನ್ನು ಸೊ ಡಿನೋಟ್ ಯಾವ ರೀತಿ ಮಾಡ್ತೀವಿ, LHL ಅಂತ ಕರಿತೀವಿ. ಹೌದಾ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ಟೆಂಡಿಂಗ್ ಟು a ಮೈನಸ್ ಅಂತ. ಇಟ್ ಮೀನ್ಸ್ ಲೆಸರ್ ದಿ ವ್ಯಾಲ್ಯೂ ಆಫ್ a. ಅದು ಲೆಫ್ಟ್ ಹ್ಯಾಂಡ್ ಲಿಮಿಟಲ್ಲಿ. ಅದೇ ಥರ ರೈಟ್ ಹ್ಯಾಂಡ್ ಲಿಮಿಟಿಗೆ ಬನ್ನಿ, RHL. ರೈಟ್ ಹ್ಯಾಂಡ್ ಲಿಮಿಟ್ನ ಯಾವ ರೀತಿ ಬರೀತೀವಿ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆ್ಯಸ್ ಎಕ್ಸ್ಟೆಂಡಿಂಗ್ ಟು a ಪ್ಲಸ್ ಅಂತ ಹೇಳ್ತೀವಿ. ಇದೇನ್ರಿ ಇದು ರೈಟ್ ಹ್ಯಾಂಡ್ ಲಿಮಿಟ್, ಗ್ರೇಟರ್ ದಿ ವ್ಯಾಲ್ಯೂ ಆಫ್ a. ಹಾಗಾದರೆ ಫಸ್ಟ್ ಆಫ್ ಆಲ್ ಹಾಗಾದರೆ ಕ್ಲಿಯರ್ಲಿ, ರಫ್ಲಿ ಸ್ಪೀಕಿಂಗ್ ಕ್ಲಿಯರ್ಲಿ, ಸೊ ಲಿಮಿಟ್ ಆಫ್ ಎ ಫಂಕ್ಷನ್ ಮೀನ್ಸ್ ಇಟ್ ಈಸ್ ಎನ್ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಆಫ್ ಎಫ್. ಇಟ್ ಈಸ್ ಎನ್ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಆಫ್ ಎಫ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು a ನಿಯರ್ ಟು ದ ರೈಟ್ ಆಫ್ ಎ ಆರ್ ಲೆಫ್ಟ್ ಆಫ್ ಎ. ನಿಯರ್ ಟು ದ ರೈಟ್ ಆಫ್ ಎ ತೊಗೊಂಡಾಗ ನಿಮ್ಗೆ RHL ಬರುತ್ತೆ. ನಿಯರ್ ಟು ದ ಲೆಫ್ಟ್ ಆಫ್ ಎ ತೊಗೊಂಡಾಗ, ಇದು ನೋಡಿ ಲೆಫ್ಟ್ ಆಫ್ ಎ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ, ಲೆಫ್ಟ್ ಆಫ್ ಎ ತೊಗೊಂಡಾಗ LHL, ರೈಟ್ ಆಫ್ ಎ ತೊಗೊಂಡಾಗ RHL. ಓಕೆನಾ. ಸೊ ಅದು LHL ಮತ್ತು RHL. ಸೊ ವೇರ್ LHL ಆ್ಯಂಡ್ RHL ಕೋಇನ್ಸೈಡ್. So where left hand limit and right hand limit coincide, so then the common value of f is nothing but what, limit of a function. Clear? So okay, so now coming to what, coming to continuity of a function. So continuity of a function ಅಂದರೆ ಏನಂತ ನೋಡೋಣ ಈಗ. ಸೊ ನೋಡಿ ಲಿಮಿಟ್ ಭಾಳ ಇಂಪಾರ್ಟೆಂಟು. ಸೊ ಕಂಟಿನ್ಯೂಟಿ ಆಫ್ ಎ ಫಂಕ್ಷನ್ ಕೂಡ ವೆರಿ ಇಂಪಾರ್ಟೆಂಟ್. ಸೊ ಒಂದು ಫಂಕ್ಷನ್ನ ಕಂಟಿನ್ಯೂಟಿ ಚೆಕ್ ಮಾಡಬೇಕು ಅಂತಂದರೆ ಸೊ ನಿಮಗೆ LHL ಫೈಂಡ್ ಔಟ್ ಮಾಡೋಕ್ಕೆ ಬರಬೇಕು, RHL ಫೈಂಡ್ ಔಟ್ ಮಾಡ್ಲಿಕ್ಕೆ ಬರಬೇಕು. ಅವೆರಡು ಲಿಮಿಟ್ ಆಫ್ ಎ ಫಂಕ್ಷನ್ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ನಾವೇನು ಮಾಡ್ತೀವಿ, ಕಂಟಿನ್ಯೂಟಿ ಬಗ್ಗೆ ಸ್ಟಡಿ ಮಾಡ್ತೀವಿ, ಅದರ್ವೈಸ್ ನಾಟ್. ಸೊ ನೋಡಿ ಕಂಟಿನ್ಯೂಟಿ ನೋಡೋಣ ಯಾವ ರೀತಿ ಬರುತ್ತೆ. ಕಂಟಿನ್ಯೂಟಿ ಆಫ್ ಎ ಫಂಕ್ಷನ್ ಎಟ್ ಎ ಪಾಯಿಂಟ್ ಅಂತ. ಸೊ ಗೊತ್ತಿದೆ ನಿಮಗೆ ಎಫ್ ಇಸ್ ಎಫ್ ಲೆಟ್ ಎಫ್ ಬಿ ಎನಿ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್, ಎನಿ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್, ಸೊ ವಿಚ್ ಈಸ್ ಡಿಫೈನ್ಡ್ ಆನ್ ಎ ಡೊಮೈನ್, which is defined on a domain D. ಸೊ ಡೊಮೈನ್ ಅಂದರೆ ಒಂದು ಫಂಕ್ಷನ್ ಆಗಿದೆ, ಒಂದು ಡೊಮೈನ್ ಮೇಲೆ ಡಿಫೈನ್ ಆಗಿರುತ್ತೆ. ಸೊ ಡೊಮೈನ್ ಅಂದರೆ ಏನಲ್ಲ, ದ ಸೆಟ್ ಆಫ್ ಆಲ್ ರಿಯಲ್ ನಂಬರ್ ಆಗಿರ್ಬೋದು, ಆರ್ ವಿಚ್ ಇಸ್ ಎ ಸಬ್ಸೆಟ್ ಆಫ್ ಆರ್ ಆಗಿರ್ಬೋದು, ಸೊ ವಾಟ್ ಎವರ್, ಆರ್ ಇಂಟರ್ವಲ್ ಆಗಿರ್ಬೋದು. ಓಕೆನಾ. ಸೊ ದಿಸ್ ಡೊಮೈನ್ ಮೇ ಬಿ ಎ, ಸೊ ಈ ಡೊಮೈನ್ ಏನಾಗಿರುತ್ತೆ ನಿಮಗೆ, ಸೊ ದಿಸ್ ಈಸ್ ವಾಟ್ ಸಬ್ಸೆಟ್ ಆಫ್ ಆರ್ ಆಗಿರ್ಬೋದು, ಆರ್ ಇಂಟರ್ವಲ್ ಆಗಿರ್ಬೋದು, ಕ್ಲೋಸ್ ಇಂಟರ್ವಲ್, ಓಪನ್ ಇಂಟರ್ವಲ್, ಸೊ ಈ ರೀತಿ ಯಾವುದೋ ಒಂದು ಇಂಟರ್ವಲ್ ಆಗಿರ್ಬೋದು. ಓಕೆ. ಸೊ ಇಲ್ಲಿ ನೆಕ್ಸ್ಟ್ ಒಂದು ಪಾಯಿಂಟ್ ತೊಗೋತೀನಿ, ಲೆಟ್ ಎ ಬಿಲಾಂಗ್ಸ್ ಟು ಡೊಮೈನ್. ಸೊ ಒಂದು ಪಾಯಿಂಟ್ ಇದೆ, ಜನರಲ್ ಪಾಯಿಂಟ್ ಅದೇನಾಗುತ್ತೆ ನಮ್ಮ ಡೊಮೈನಲ್ಲಿರುತ್ತೆ. ಸೊ ಈ ಪಾಯಿಂಟಲ್ಲಿ ನಾನೇನು ಮಾಡ್ತೀನಿ, ಎಟ್ ಸಮ್ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ವಾಟ್ ಅಬೌಟ್ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್. ಹೆಂಗೆ ಲಿಮಿಟ್ ನೋಡಿದ್ವಲ್ಲ, ಬಿಹೇವಿಯರ್ ನೋಡಿದ್ವಲ್ಲ ರೀ, ಎ ಪಾಯಿಂಟಲ್ಲಿ ಏನೇನಾಗ್ತದೆ ಅಂತೇಳಿ, ನಿಯರ್ ಟು ಎ, ಫ್ರಮ್ ಲೆಫ್ಟ್, ಫ್ರಮ್ ರೈಟ್, ಆ ರೀತಿ. ಓಕೆ. ಅದೇ ಥರ ವಾಟ್ ಅಬೌಟ್ ಕಂಟಿನ್ಯೂಟಿ ಅಂತ, ಕಂಟಿನ್ಯೂಟಿ ಏನಾಗುತ್ತೆ, ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್ ಏನಾಗಿರುತ್ತೆ ಈ ಪಾಯಿಂಟಲ್ಲಿ ಅಂತ. ಓಕೆ. ಎ ಬಿಲಾಂಗ್ಸ್ ಟು ಡಿ ಇದೆ. ಸೊ ನೋಡಿ ಇಲ್ಲಿ, ಸೊ ನಾವು ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಏನಾಗಿರುತ್ತೆ. ಸೊ ನಾವು ಎಫ್ ಈಸ್ said to be continuous. F is said to be continuous. F is said to be continuous at x is equal to a. ಸೊ ಒಂದು ಪಾಯಿಂಟಲ್ಲಿ ಎಫ್ ಕಂಟಿನ್ಯೂಸ್ ಆಗಿದೆ ಅಂತ ಹೇಳಬೇಕು ಅಂತಂದರೆ, ಸೊ ವಾಟ್ ಈಸ್ ದ ಕಂಡೀಷನ್? ಇಫ್ f is said to be continuous at x is equal to a, it means f is said to be continuous function at x is equal to a, if limit of f of x as extending to a minus is equal to value of the function is equal to limit of f of x as extending to a plus. ಸೊ ಈ ಕಂಡೀಷನ್ ಏನಾಗಬೇಕು ರೀ, ಫುಲ್ಫಿಲ್ ಆಗಬೇಕು. ಸೊ ನೋಡಿ LHL, so this implies LHL is equal to value of the function is equal to RHL. ರೈಟ್ ಹ್ಯಾಂಡ್ ಲಿಮಿಟು, ಲೆಫ್ಟ್ ಹ್ಯಾಂಡ್ ಲಿಮಿಟು ಎರಡು ಈಕ್ವಲ್ ಆಗಬೇಕು. ಅದ್ರ ಜೊತೆಗೆ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಕೂಡ ಏನಾಗಬೇಕು, ಈಕ್ವಲ್ ಆಗಬೇಕು. ಸೊ ಮೂರು ಕೋಇನ್ಸಿಡೆಂಟ್ಲಿ ಏನಾಗಬೇಕು, ಈಕ್ವಲ್ ಆಗಬೇಕು. ಈಕ್ವಲ್ ಆದಾಗ ಮಾತ್ರ ಸೊ ದೆನ್ ದ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಂತ ಹೇಳ್ತೀವಿ, ಅದರ್ವೈಸ್ ನಾಟ್. ಓಕೆನಾ. ಸೊ ನೋಡಿ RHL ಫೈಂಡ್ ಔಟ್ ಮಾಡ್ತೀರಿ, LHL ಫೈಂಡ್ ಔಟ್ ಮಾಡ್ತೀರಿ, ಈಕ್ವಲ್ ಬರುತ್ತೆ. ಅದೇ ಥರ ಎಫ್ ಆಫ್ ಎ ಕೂಡ ಬರಬೇಕು. ಎಫ್ ಆಫ್ ಎ ಮೀನ್ಸ್ ವಾಟ್, ವ್ಯಾಲ್ಯೂ ಆಫ್ ದ ಫಂಕ್ಷನ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಎ. ಸೊ ಈಗ ನೋಡಿ ಎಫ್ ಆಫ್ ಎ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಬರ್ತಾ ಇದೆ. ಸೊ ಆಲ್ರೆಡಿ ಒಂದು ಪಾಯಿಂಟ್ ಹೇಳಿದೆ ನಿಂಗೆ, ಐ ಟೋಲ್ಡ್ ಯು ಅರ್ಲಿಯರ್.
So point for existing limit of a function, so this point x is equal to a, so whatever you checking the point now, so x is equal to a, so that point may be in the domain or may not be in the domain, but for the continuity of a function ಬಂದಾಗ ಸೊ ಏನಾಗಿರುತ್ತೆ ನಿಮಗೆ ಈ ಪಾಯಿಂಟ್ ಏನಾಗಿರುತ್ತೆ, ಇಟ್ ಮಸ್ಟ್ ಬಿ ಇನ್ ದ ಡೊಮೈನ್. ಅಲ್ಲಿ ಡೊಮೈನಲ್ಲಿ ಇದ್ದರೆ ಮಾತ್ರ ನಿಮಗೆ ಏನಾಗುತ್ತೆ ಕಂಟಿನ್ಯೂಟಿ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ಯಾಕಂದರೆ ಏನಾಗುತ್ತೆ ನೋಡಿ, ವ್ಯಾಲ್ಯೂ ಆಫ್ ದ ಫಂಕ್ಷನ್ ಏನಾಗಬೇಕು, ಡಿಫೈನ್ ಆಗಲೇಬೇಕು. ಬಟ್ ನಮಗೆ ಲಿಮಿಟ್ ಆಫ್ ಫಂಕ್ಷನ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಡಿಫೈನ್ ಆಗ್ಬೋದು, ಆಗದೇ ಇರ್ಬೋದು, ನೋಡಿದ್ವಿ, ಎರಡೂ ನೋಡಿದ್ವಿ ನಾವು, ಹೌದಾ. ಸೊ ಹಾಗಾಗಿ ಕಂಟಿನ್ಯೂಟಿಯಲ್ಲಿ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಆಗಬೇಕು, ಡಿಫೈನ್ ಆಗಲೇಬೇಕು. ಓಕೆ, ಸೊ ಪ್ಲೀಸ್ ರಿಮೆಂಬರ್, ಸೊ ದಿಸ್ ಕಂಡೀಷನ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ದ ಕಂಡೀಷನ್ ಆಫ್ ಫಂಕ್ಷನ್ ಹ್ಯಾಸ್ ಟು ಬಿ ಕಂಟಿನ್ಯೂಯಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಂತ. ಓಕೆನಾ. ಸೊ ನೆಕ್ಸ್ಟ್ ಗ್ರಾಫಿಕಲಿ ನೋಡೋಣ. ಗ್ರಾಫಿಕಲಿ so now discontinuity of a function. So discontinuity of a function means what? The function is not continuous. So then the function is discontinuity of a function ಅಂತ ಹೇಳ್ತೀವಿ. ಸೊ ಒಂದು ಫಂಕ್ಷನ್ ಡಿಸ್ಕಂಟಿನ್ಯೂಟಿ ಆಗಿದೆ ಅಂತ ಹೇಳಬೇಕು ಅಂತಂದರೆ, ಸೊ ಇಟ್ ಮಸ್ಟ್ ಸ್ಯಾಟಿಸ್ಫೈಸ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಕಂಡೀಷನ್ ಹಿಯರ್. ಓಕೆ, ದ ಫಂಕ್ಷನ್ ಎಫ್ ವಿಲ್ ಬಿ ಡಿಸ್ಕಂಟಿನ್ಯೂಯಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಎ, ಸಮ್ ಪರ್ಟಿಕ್ಯುಲರ್ ಪಾಯಿಂಟ್. ಅದು ಆ ಒಂದು ಪಾಯಿಂಟ್ ಕೇಸನ್ನು ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ. ಇನ್ ಎನಿ ಆಫ್ ದ ಫಾಲೋಯಿಂಗ್ ಕೇಸಸ್. ಸೊ ನೋಡಿ, ಒಂದು ನಿಮ್ಗೆ ಎಲ್ ಎಚ್ ಎಲ್ ಮತ್ತು ಆರ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್. ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟು ಏನಾದರೂ ಈಕ್ವಲ್ ಬಂದಿಲ್ಲ ಅಂತಂದರೆ ದ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಯಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಂತ. ಎ ಅಂದರೆ ನಿಮ್ಗೆ ಯಾವ ಒಂದು ಪಾಯಿಂಟ್ ಕೊಟ್ಟಿರ್ತಾನೆ, ಆ ಪಾಯಿಂಟಲ್ಲಿ ಏನಾಗಿರುತ್ತೆ ಫಂಕ್ಷನ್ನು ಡಿಸ್ಕಂಟಿನ್ಯೂಟಿ ಆಗಿರುತ್ತೆ. ಅದರ್ವೈಸ್ ಇದೂ ಆಗ್ಬೋದು, ಅಂದರೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎರಡು ಈಕ್ವಲ್ ಆಗಿ, ಸೊ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಕೂಡ ಏನಾಗ್ಬೋದು ನಿಮಗೆ ಈಕ್ವಲ್ ಆಗಲಿಕ್ಕಿಲ್ಲ. ಅಂದರೆ ಎರಡು ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಈಕ್ವಲ್, ಬಟ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ನಾಟ್ ಈಕ್ವಲ್. ಸೊ ಮೂರು ಕೋಇನ್ಸಿಡೆಂಟ್ ಆದರೆ ಮಾತ್ರ ಫಂಕ್ಷನ್ ಏನಾಗಿರುತ್ತೆ ಕಂಟಿನ್ಯೂಸ್ ಆಗಿರುತ್ತೆ, ಅದರ್ವೈಸ್ ನಾಟ್. ಸೊ ಅದೇ ಥರ ನೆಕ್ಸ್ಟ್ ಥರ್ಡ್ ಒನ್ ಬಂದುಬಿಟ್ಟು ಎಫ್ ಆಫ್ ಎ ಈಸ್ ನಾಟ್ ಡಿಫೈನ್. ಸೊ ಎಫ್ ಆಫ್ ಏನಾದರೂ ಡಿಫೈನ್ ಆಗಿಲ್ಲ ಅಂತಂದರೆ, ಸೊ ಎಫ್ ಆಫ್ ಎ ನಾಟ್ ಡಿಫೈನ್ ಯಾವಾಗ ಆಗುತ್ತೆ, ಸೊ ಆ ಪಾಯಿಂಟು ಡೊಮೈನಲ್ಲಿ ಇದ್ದರೆ ಮಾತ್ರ ನಿಮ್ಗೆ ಏನಾಗುತ್ತೆ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಸಿಗುತ್ತೆ, ಎಫ್ ಆಫ್ ಎ ಸಿಗುತ್ತೆ. ಏನು ಆ ಒಂದು ಪಾಯಿಂಟ್ ನಿಮ್ಗೆ ಒಂದು ಡೊಮೈನಲ್ಲಿ ಇಲ್ಲ ಅಂತಂದಾಗ ನಿಮಗೇನಾಗುತ್ತೆ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಸಿಗಲ್ಲ, ಹೌದಾ. ಸೊ ಹಾಗೆ ಎಫ್ ಆಫ್ ಎ ಇಸ್ ನಾಟ್ ಡಿಫೈನ್ ಅಂತಾನೆ. ಯಾಕಂದ್ರೆ ಒಂದು ಪ್ರಾಬ್ಲಮ್ ನೋಡಿದ್ವಿ ನಾವಲ್ಲೇ, ಯಾವುದು, ಸೊ ಇದು ಒಂದು ಫಂಕ್ಷನ್ ನೋಡಿದ್ವಿ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 4 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2, ಹೌದಾ. ಸೊ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ ಟು 2. ಈ ಫಂಕ್ಷನ್ ಲಿಮಿಟ್ ನೋಡಿದ್ವಿ. ಲಿಮಿಟ್ ಏನಾಯ್ತು ನಿಮಗೆ, ಇದು ಲೆಫ್ಟ್ ಸೈಡಿಂದ ಹೋದರೂ ಕೂಡ ನಿಮ್ಗೆ ಏನಾಗ್ತಾ ಇತ್ತು, ಸೊ 4ಗೆ ಹೋಗ್ತಾ ಇತ್ತು. ರೈಟ್ ಸೈಡಿಂದ ಬಂದರೂ ಕೂಡ ಏನಾಗ್ತಿತ್ತು ನಿಮಗೆ 4ಗೆ ಹೋಗ್ತಾ ಇತ್ತು, ಹೌದಾ. ನಿಯರ್ ಟು 2 ನೋಡಿದ್ವಿ. ಸೊ ಹಾಗಾಗಿ ಲಿಮಿಟ್ ಏನಾಯ್ತು ನಿಮಗೆ ಇಲ್ಲಿ, ಸೊ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎರಡು ಏನಾಗಿತ್ತು, ಸೊ 4 ಇಸ್ ಈಕ್ವಲ್ ಟು 4 ಬಂತು. ಬಟ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಏನಾಯ್ತು ನಿಮಗೆ ಇಲ್ಲಿ, ಸೊ ಎಫ್ ಆಫ್ 2 ಏನಾಯ್ತು ನಿಮಗೆ ಇಲ್ಲಿ 0/0 ಫಾರ್ಮ್, ಇಟ್ ಮೀನ್ಸ್ ನಾಟ್ ಡಿಫೈನ್. ಸೊ ಹಾಗಾದ್ರೆ ಏನಾಯ್ತು ಇಲ್ಲಿ, ಸೊ ಎಫ್ ಆಫ್ 2 ಮಾತ್ರ ನಿಮ್ಗೆ ಏನಾಗಲಿಲ್ಲ, ಡಿಫೈನ್ ಆಗಲಿಲ್ಲ ಫಸ್ಟ್ ಆಫ್ ಆಲ್. ಸೊ ಎಫ್ ಆಫ್ 2 ಏನಾಯಿತು, ಡಿಫೈನ್ ಆಗಲಿಲ್ಲ. ಹಾಗಾಗಿ ಏನಾಯ್ತು ಇಲ್ಲಿ, ಸೊ ಟೋಟಲ್ ಏನು ಹೇಳ್ಬೇಕಂದ್ರೆ ಹಾಗೆ ಹೇಳ್ತೀರಿ ಈ ಫಂಕ್ಷನಿಂದು. ಸೊ ದಿಸ್ ಫಂಕ್ಷನ್, ಸೊ ದಿಸ್ ಒನ್, ಸೊ ದಿಸ್ ಇಸ್ ನಥಿಂಗ್ ಬಟ್ ವಾಟ್, ಎಫ್ ಆಫ್ ಎಕ್ಸ್. ಸೊ ಹಿಯರ್ ಎಫ್ ಆಫ್ ಎಕ್ಸ್ ಈಸ್ ನಾಟ್ ಕಂಟಿನ್ಯೂಯಸ್, ಎಫ್ ಆಫ್ ಎಕ್ಸ್ ಈಸ್ ನಾಟ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಹೇಳಬೇಕು, ಓಕೆನಾ. ಬಟ್ ದಿಸ್ ಫಂಕ್ಷನ್ ನೋಡಿ, ಲಿಮಿಟ್ ಆಫ್ ಎ ಫಂಕ್ಷನ್ ಎಕ್ಸಿಸ್ಟ್, ಬಟ್ ಕಂಟಿನ್ಯೂಟಿ ಆಫ್ ಎ ಫಂಕ್ಷನ್ ನಾಟ್ ಎಕ್ಸಿಸ್ಟ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 2. ನೋಡಿ, ಎಕ್ಸ್ ಇಸ್ ಈಕ್ವಲ್ 2 ಅಲ್ಲಿ ಲಿಮಿಟ್ ಎಕ್ಸಿಸ್ಟ್ ಆಯಿತು, ಬಟ್ ಕಂಟಿನ್ಯೂಟಿ ಆಗ್ತಾ ಇಲ್ಲ, ಕಂಟಿನ್ಯೂಸ್ ಇಲ್ಲ ಅಂತ ಅರ್ಥ. ಇದೇನೋ ನೀವು ಗ್ರಾಫನ್ನು ಡ್ರಾ ಮಾಡಿದಾಗ ನಿಮಗೇನಾಗುತ್ತೆ, ಇಟ್ ಸಮ್ ಪರ್ಟಿಕ್ಯುಲರ್ ಪಾಯಿಂಟ್ 2 ಅನ್ನೋ ಪಾಯಿಂಟಲ್ಲಿ ಏನಾಗಿರುತ್ತೆ ಫಂಕ್ಷನ್ ಕಂಟಿನ್ಯೂಸ್ ಇರಲ್ಲ. ಅಂದರೆ ಗ್ರಾಫಿಕಲಿ ಏನಾಗಿರುತ್ತೆ, ಗ್ಯಾಪ್ ಇರ್ತದೆ. ಗ್ಯಾಪ್ ಅಂದರೆ ಒಂದು ಈ ಥರ ಕಂಪ್ಲೀಟ್, ಈಗ ಒಂದು ಏನೋ ಫಂಕ್ಷನ್ ಈ ರೀತಿ ಇತ್ತು, ಹಿಂಗಿದ್ದಾಗ ಸೊ ಇಲ್ಲೊಂದು ಪಾಯಿಂಟ್ ಇದೆ, ಹೌದಾ. ಸೊ ಇದೇನಿದು ಎಕ್ಸ್ ಇಸ್ ಈಕ್ವಲ್ ಟು ಎ ಅಂತ ತೊಗೊಳ್ಳೋಣ. ಎಕ್ಸ್ ಎಕ್ಸಿಸ್, ವೈ ಎಕ್ಸಿಸ್, ಓಕೆನಾ. ಸೊ ದಿಸ್ ಈಸ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಸೊ ಗ್ರಾಫ್ ಏನಾದರೂ ಈ ಥರ ಲೀನಿಯರಾಗಿ ಹೋಗ್ತಾ ಇದೆ ಅಂತಂದರೆ ಕಂಟಿನ್ಯೂಸ್ ಇದೆ ನೋಡಿ ಗ್ರಾಫ್, ಹೌದಾ. ಗ್ರಾಫ್ ಏನಾಗಿದೆ, ಇಟ್ ಈಸ್ ಕಂಟಿನ್ಯೂಸ್ ಎವ್ರಿವೇರ್ ಅಂತ ಹೇಳ್ತೀವಿ. ಇದು ಕಂಪ್ಲೀಟ್ ಹಿಂಗೆ ಹೋಗ್ತಾನೆ ಇದೆ, ಎಲ್ಲಿ ನಿಮ್ಗೆ ಗ್ಯಾಪ್ ಇಲ್ಲ, ಹಂಗೆ ಹೋಗ್ತಾ ಇರಬೇಕು. ಸೊ ಅದಕ್ಕೆ ವರ್ಡ್ ಹೇಳ್ತಾನೆ ಕಂಟಿನ್ಯೂಟಿ ಅಂತ ಹೇಳ್ತಾನೆ. ದ ವರ್ಡ್ ಇಟ್ ಸೆಲ್ಫ್ ಸೇಸ್, ಸೊ ಕಂಟಿನ್ಯೂಯಸ್. ದ ಗ್ರಾಫ್ ಶುಡ್ ಬಿ ಕಂಟಿನ್ಯೂಯಸ್. ಕಂಟಿನ್ಯೂಸ್ ಆಗಿ ಏನಾಗ್ತಾ ಹಂಗೆ ಹೋಗ್ತಾ ಇರಬೇಕು, ಎಲ್ಲಿ ಗ್ಯಾಪ್ ಇರಬಾರ್ದು, ಜಂಪ್ ಇರಬಾರ್ದು, ಬ್ರೇಕ್ ಇರಬಾರ್ದು. ಸೊ ಓಕೆನಾ. ಏನಾದರೂ ಸಪೋಸ್ ನಿಮ್ಮ ಗ್ರಾಫ್ ಆಫ್ ದ ಫಂಕ್ಷನಲ್ಲಿ ಗ್ರಾಫಲ್ಲಿ ಏನಾದರೂ ಇಫ್ ದೆರ್ ಈಸ್ ಎನಿ ಬ್ರೇಕ್, ಜಂಪ್, ಹೌದಾ, ಏನೋ ಬ್ರೇಕ್ ಇತ್ತು, ಜಂಪ್ ಇತ್ತು ಅಂತಂತಂದರೆ, ಸೊ ಆ ಫಂಕ್ಷನ್ ಏನಾಗಿರುತ್ತೆ, ಯಾವ ಪಾಯಿಂಟಲ್ಲಿ ಜಂಪ್ ಆಗಿದೆ, ಯಾವ ಪಾಯಿಂಟಲ್ಲಿ ಬ್ರೇಕ್ ಆಗಿದೆ, ಸೊ ಆ ಪಾಯಿಂಟ್ ಏನಾಗಿರುತ್ತೆ, ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಆಗಿರುತ್ತೆ, ಓಕೆ. ಅದಕ್ಕೆ ಹೇಳಿದ್ದೀವಿ ಇಲ್ಲಿ ಅಂದರೆ ಏನಾಗಿರುತ್ತೆ, ಇಲ್ಲಿ ಡಿಸ್ಕಂಟಿನ್ಯೂಟಿ ಫಂಕ್ಷನ್ ನೋಡಿದ್ವಿ, ಏನು ಚೆಕ್ ಮಾಡ್ತಿರೋ ಪಾಯಿಂಟ್ ಅದು, ಹೌದಾ. ಸೊ ನಿಮಗೆ ಡಿಸ್ಕಂಟಿನ್ಯೂಟಿ ನೋಡೋದಾದರೆ, ಸೊ ವೇರ್ ದ ಇನ್ ವಿಚ್ ಪಾಯಿಂಟ್ ದ ಗ್ರಾಫ್ ವಿಲ್ ಹ್ಯಾವ್ ಎ ಜಂಪ್ ಆರ್ ಬ್ರೇಕ್, ಸೊ ಆ ಪಾಯಿಂಟ್ ಏನಾಗಿರುತ್ತೆ, ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಆಗಿರುತ್ತೆ, ಓಕೆ. ಸೊ ನಿಮಗೆ ಎಕ್ಸಾಮಲ್ಲಿ CET ಬರುತ್ತೆ. ಸೊ ಫೈಂಡ್ ದ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ದ ಗಿವನ್ ಫಂಕ್ಷನ್. ಒಂದು ಫಂಕ್ಷನ್ ಕೊಡ್ತಾನೆ, ಸೊ ಅದಕ್ಕೆ ಡಿಸ್ಕಂಟಿನ್ಯೂಟಿ ಏನಾದರೂ ಇದೆಯಾ ಇಲ್ವೋ ಚೆಕ್ ಮಾಡೋಕ್ಕೆ ಹೇಳ್ತಾರೆ ನಿಮಗೆ, ಓಕೆನಾ. ಸೊ ಅವು ಕೂಡ ಪ್ರಾಬ್ಲಮ್ಸ್ ಬರುತ್ತೆ, ಅವುಗಳನ್ನು ಕೂಡ ಏನು ಮಾಡೋಣ, ಸಾಲ್ವ್ ಮಾಡೋಣ, ರೈಟ್. ಸೊ ನೆಕ್ಸ್ಟ್ ಗ್ರಾಫಿಕಲಿ ಇನ್ನೊಂದು ಸಲ ನೋಡೋದಾದರೆ ನಿಮ್ಗೆ ಹೇಳಿದೆ ನನಗೆ. ಸೊ ಗ್ರಾಫಿಕಲಿ ಕಂಟಿನ್ಯೂಸ್ ಅಂದರೆ ಕಂಪ್ಲೀಟ್ ಗ್ರಾಫ್ ಏನಾಗಿರಬೇಕು, ಎಲ್ಲಿ ಜಂಪ್ ಇರಬಾರ್ದು, ಬ್ರೇಕ್ ಇರಬಾರ್ದು ಅಂತೆಲ್ಲ ಹೇಳಿದೆ, ಹೌದಾ. ಅಂದರೆ
ಈಗ ನೋಡಿ ಈ ಎಫ್ ಆಫ್ ಎಕ್ಸ್ ಏನು ಮಾಡೋಣ, ಸೊ ಇದೇ ಮೋಡೆಕ್ಸ್ ತೊಗೊಳ್ಳಿ. ಸೊ ಮೋಡೆಕ್ಸ್ ತೊಗೊಂಡಾಗ ಏನಾಗಿರುತ್ತೆ ನೋಡಿ, ಮೋಡೆಕ್ಸ್ ಗ್ರಾಫ್ ಹೇಗಿದೆ, ಆಬ್ಸಲ್ಯೂಟ್ ವ್ಯಾಲ್ಯೂ ಫಂಕ್ಷನ್ ಇದೆ, ಹೌದ್ರಿ. ಸೊ ಎಕ್ಸ್ ಎಕ್ಸಿಸ್ ವೈ ಎಕ್ಸಿಸ್ 0 ಇದೆ. ಸೊ ಮೋಡೆಕ್ಸ್ ಏನಾಗಿದೆ ನೋಡಿ, ಕಂಪ್ಲೀಟ್ ಕಂಟಿನ್ಯೂಸೇ ಮೂವ್ ಆಗ್ತಾಯಿದೆ ನಿಮಗೆ ಇದು ಹಾಗೆ. ಅಂದರೆ ಯಾವುದೇ ವ್ಯಾಲ್ಯೂ ತೊಗೊಳ್ಳಿ ನೀವು, ಈ ವ್ಯಾಲ್ಯೂ ತೊಗೊಂಡಾಗ ಏನಾಗುತ್ತೆ ನಿಮಗೆ ಔಟ್ಪುಟ್ ಸಿಗುತ್ತೆ. ಸೊ ಇಲ್ಲಿ ಬಂದಾಗ ಏನಾಗುತ್ತೆ, ಶಾಡೋ ಸಿಗುತ್ತೆ, ಇಲ್ಲಿ ಕೂಡ ಶಾಡೋ ಸಿಗುತ್ತೆ, ಈ ಪಾಯಿಂಟ್ ಕೂಡ ವ್ಯಾಲ್ಯೂ ಸಿಗುತ್ತೆ, ಸೊ ಇಲ್ಲಿ ವ್ಯಾಲ್ಯೂ ಸಿಗುತ್ತೆ. ಅಂದರೆ ಕಂಟಿನ್ಯೂಸಾಗಿ ಏನಾಗಿದೆ ಗ್ರಾಫ್ ಹಾಗೆ ಹೋಗ್ತಾನೆ ಇದೆ, ಮೂವ್ ಆಗ್ತಾನೆ ಇದೆ, ಎಲ್ಲೂ ಬ್ರೇಕ್ ಇಲ್ಲ ನಿಮಗೆ. ಸೊ ಹಾಗಾಗಿ ಏನು ಹೇಳ್ಬೇಕು ರೀ, ಎಫ್ ಆಫ್ ಎಕ್ಸ್ ಸೊ ಮೋಡ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಎವ್ರಿವೇರ್ ಅಂತ ಹೇಳ್ಬೋದು. ಎವ್ರಿವೇರ್ ಅಂದರೆ ಇಟ್ ಮೀನ್ಸ್ ರಿಯಲ್ ನಂಬರ್ ಅಂತ. ಸೊ ಯಾವುದೇ ಒಂದು ಪಾಯಿಂಟ್ ನೀವು ಮೋಡೆಕ್ಸಿಗೆ ಏನೇ ಕೊಟ್ಟರು ಕೂಡ, ಸೊ ದಿಸ್ ಫಂಕ್ಷನ್ ಈಸ್ ಡಿಫೈನ್ ಫಾರ್ ಎವ್ರಿ ರಿಯಲ್ ನಂಬರ್ ಅಂತ. ಯಾವುದೇ ಪಾಯಿಂಟ್ ನೀವು ರಿಯಲ್ ನಂಬರ್ ಯಾವುದೇ ಪಾಯಿಂಟ್ ಕೊಟ್ಟರು ಕೂಡ ನಿಮ್ಗೆ ಏನಾಗುತ್ತೆ, ಒಂದು ವ್ಯಾಲ್ಯೂ ಸಿಗುತ್ತೆ. ಓಕೆನಾ. ಸೊ ದಿಸ್ ಈಸ್ ಎಫ್ ಆಫ್ ಎಕ್ಸ್ ಮೋಡೆಕ್ಸ್ ಇದೆಲ್ಲ ಇದೇನಾಗಿದೆ ನಿಮಗಿದು, ದಿಸ್ ಈಸ್ ಕಂಟಿನ್ಯೂಯಸ್ ಎವ್ರಿವೇರ್ ಅಂತ ಗ್ರಾಫಿಕಲಿ ಹೇಳ್ತಾ ಇದ್ದೀನಿ ನಾನು, ತಿಳ್ಕೊಳ್ಳಿ. ಅದೇ ಥರ ನಿಮ್ಮ ಗ್ರಾಫ್ ಏನಾದರೂ ಈ ರೀತಿ ಇತ್ತು ಅಂದರೆ ನೋಡಿ, ಇದು ಪಂಕ್ಚರ್, ಇದು ವ್ಯಾಲ್ಯೂ ಇಲ್ಲ ಅಂತ ಅರ್ಥ ಇದು. ಓಕೆನಾ. ಈ ರೀತಿ ಡಾರ್ಕ್ ಬರ್ದಿವಂತಂದರೆ ವ್ಯಾಲ್ಯೂ ಪ್ರೆಸೆಂಟ್ ಅಂತ. ಸೊ ಇಲ್ಲಿ ವ್ಯಾಲ್ಯೂ ಈಸ್ ಆಬ್ಸೆಂಟ್. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎ ಅಂದರೆ ಎ ಅನ್ನೋ ಪಾಯಿಂಟ್ ಇದೆ, ಡೊಮೈನಲ್ಲಿದೆ, ಬಟ್ ನಿಮ್ಗೆ ಏನಾಗ್ತದೆ, ವ್ಯಾಲ್ಯೂವೇ ಸಿಗ್ತಿಲ್ಲ, ಎಲ್ಲೂ ವ್ಯಾಲ್ಯೂವೇ ಇಲ್ಲ, ಹಿಂಗೆಲ್ಲ ಮೇಲೆ ಹೋದಂಗೆಲ್ಲ ವ್ಯಾಲ್ಯೂವೇ ಸಿಗಲ್ಲ ನಿಮಗೆ. ಅಂದರೆ ಏನಾಗಿದೆ, ಬ್ರೇಕ್ ಆಗಿದೆ ಅಂತ. ಗ್ರಾಫ್ ಏನಾಗಿದೆ, ಬ್ರೇಕ್ ಆಗಿದೆ. ಸೊ ಇಲ್ಲಿಂದ ಕಂಪ್ಲೀಟ್ ಇಲ್ಲಿ ತನಕ ಬರ್ತೀರಿ, ಇಲ್ಲಿ ತನಕ ವ್ಯಾಲ್ಯೂ ಸಿಗುತ್ತೆ ನಿಮಗೆ, ಶಾಡೋ ಇದೆ, ಪ್ರತಿಯೊಂದು ವ್ಯಾಲ್ಯೂ ಏನಾಗಿರುತ್ತೆ ನಿಮ್ಗೆ ಒಂದು ಔಟ್ಪುಟ್ ಸಿಗುತ್ತೆ. ಓಕೆನಾ. ಸೊ ಬಟ್ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎ ಬಂದಾಗ ಏನಾಗುತ್ತೆ ನಿಮಗೆ, ವ್ಯಾಲ್ಯೂವೇ ಸಿಗಲ್ಲ. ಸೊ ಹಾಗಾಗಿ ಇದು ಕೂಡ ಏನಂತ ಹೇಳ್ತೀವಿ ಇಲ್ಲಿ, ಸೊ ಹಿಯರ್ ಎಫ್ ಆಫ್ ಎ ಈಸ್ ನಾಟ್ ಡಿಫೈನ್. ಸೊ ಇಂಥ ಟೈಮಲ್ಲಿ ಏನು ಹೇಳ್ತೀವಿ, ಎಫ್ ಆಫ್ ಎ ನಾಟ್ ಡಿಫೈನ್ ಅಂತ ಹೇಳ್ತೀವಿ. ಓಕೆ, ಇದು ಕೂಡ ನಿಮ್ಮ ನೆನಪಲ್ಲಿರಲಿ. ಸೊ ಗ್ರಾಫಿಕಲಿ ಇದು. ಸೊ ಇದೇ ಥರ ನೆಕ್ಸ್ಟ್ ಇನ್ನೊಂದು ಗ್ರಾಫ್ ನೋಡ್ಬೋದು ನೀವು, ಈ ರೀತಿಯೂ ನೋಡ್ಬೋದು. ಸೊ ಗ್ರಾಫ್ ಏನಾದರೂ ಹಿಂಗೆ ಹೋಗಿ, ಸೊ ಗ್ರಾಫ್ ಹಿಂಗಿದೆ, ಇಲ್ಲಿ ಗ್ಯಾಪ್ ಆಗಿದೆ, ಹಿಂಗೆ ಬಂದಿದೆ, ಬಟ್ ಏನಾದರೂ ಪಾಯಿಂಟ್ ಇಲ್ಲಿತ್ತು ಅಂತಂದರೆ ಎಕ್ಸು ಎಕ್ಸ್ ಎಕ್ಸಿಸ್ ವೈ ಎಕ್ಸಿಸ್. ಸೊ ಈ ಕೇಸನ್ನು ನೋಡ್ಬೋದು ನಾವಿಲ್ಲಿ, ಎಕ್ಸ್ ಇಸ್ ಈಕ್ವಲ್ ಟು ಎ. ಸೊ ಈ ಟೈಮಲ್ಲಿ ಏನಾಗುತ್ತೆ ನೋಡಿ ಇಲ್ಲಿ, ಸೊ ನಿಮಗೇನಾಗುತ್ತೆ, ಎಲ್ ಎಚ್ ಎಲ್ಲು ಆರ್ ಎಚ್ ಎಲ್ ಎರಡು ಎಕ್ಸಿಸ್ಟ್ ಆಗುತ್ತೆ, ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎರಡು ಎಕ್ಸಿಸ್ಟ್ ಆಗುತ್ತೆ. ಬಟ್ ಎಫ್ ಆಫ್ ಎ ಕೂಡ ಎಕ್ಸಿಸ್ಟ್ ಆಗುತ್ತೆ, ಯಾಕಂದರೆ ವ್ಯಾಲ್ಯೂ ಇದೆ, ಇಲ್ಲಿ ಬರಲ್ಲ ವ್ಯಾಲ್ಯೂ, ಬಟ್ ಮೇಲೆ ಹೋಗ್ಬಿಡುತ್ತೆ ವ್ಯಾಲ್ಯೂ. ಬಟ್ ಏನಾಗಿದೆ, ಆದರೂ ಕೂಡ ಜಂಪ್ ಆಯ್ತದು, ಹೌದಾ. ಗ್ರಾಫ್ ನೋಡಿ ಇಲ್ಲಿ ಬಂದುಬಿಟ್ಟು ಮತ್ತೆ ಗ್ರಾಫ್ ಇಲ್ಲಿಗೆ ಹೋಗಿ ಮತ್ತೆ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ, ಅಂದರೆ ಜಂಪ್ ಆಯಿತು, ಬ್ರೇಕ್ ಆಯಿತು. ಸೊ ಹಾಗಾಗಿ ಈ ರೀತಿ ಈ ಕೇಸಲ್ಲಿ ಬಂದರೂ ಕೂಡ ಏನಾಗುತ್ತೆ ನಮಗೆ, ದ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಯಸ್. ಇಲ್ಲಿ ಕೂಡ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಯಸ್, ಬಟ್ ಇಲ್ಲಿ ಫಂಕ್ಷನ್ ಈಸ್ ಕಂಟಿನ್ಯೂಯಸ್. ಓಕೆನಾ. ಇಲ್ಲಿ ಫಂಕ್ಷನ್ ಆಗಿದೆ ನೋಡಿ, ಗ್ರಾಫಿಕಲಿ ಕಂಟಿನ್ಯೂಸ್ ಆಗಿದೆ. ಓಕೆ. ಸೊ ನೆಕ್ಸ್ಟ್ ಫರ್ದರ್ ಕ್ಲಾಸಲ್ಲಿ ಸೊ ಪ್ರಾಬ್ಲಮ್ನ ಏನು ಮಾಡ್ತೀನಿ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆನಾ. ಸೊ ಇದು ಕೂಡ ಏನಾಗಿತ್ತು, ಎಫ್ ಆಫ್ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಯಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎ. ನೋಡಿ ಇದು ಕೂಡ ಫಂಕ್ಷನ್ ಆಯಿತು, ಡಿಸ್ಕಂಟಿನ್ಯೂಸ್ ಆಗಿದೆ. ಸೊ ಇಲ್ಲಿ ಏನಾಗಿರುತ್ತೆ ನಿಮಗೆ, ಇಲ್ಲಿ ಎಲ್ ಎಚ್ ಎಲ್ಲು ಆರ್ ಎಚ್ ಎಲ್ ಎಲ್ಲ ಈಕ್ವಲ್ ಆಗುತ್ತೆ, ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು ವಾಟ್, ಎಫ್ ಆಫ್ ಎ. ಈ ಕೇಸಲ್ಲಿ ಎಫ್ ಆಫ್ ಎ ಈಕ್ವಲ್ ಆಗಂಗಿಲ್ಲ, ಯಾಕಂದ್ರೆ ನಿಮ್ಮ ಕಂಟಿನ್ಯೂಸ್ ಗ್ರಾಫ್ ಇಲ್ಲಿದೆ, ಬಟ್ ವ್ಯಾಲ್ಯೂ ಏನಾಗಿದೆ, ಮೇಲೆ ಹೋಗ್ಬಿಟ್ಟಿದೆ, ಜಂಪ್, ಹೌದಾ. ಸೊ ಅದೇ ಥರ ನೀವು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ತೊಗೋಬೋದು. ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಕೂಡ ಏನಾಗಿದೆ, ಜಂಪ್ ಆಗಿದೆ, ಎಲ್ಲಿ, ಎಟ್ ಇಂಟಿಜರ್ ಪಾಯಿಂಟ್ಸ್. ಇಂಟಿಜರ್ ಪಾಯಿಂಟ್ಸ್ ಏನಾಗುತ್ತೆ, ಗ್ರಾಫ್ ಯೂನಿಟ್ ಸ್ಟೆಪ್ ಫಂಕ್ಷನ್. ಸೊ ಆ ಪಾಯಿಂಟಲ್ಲಿ ಏನಾಗುತ್ತೆ, ಈ ಇಂಟಿಜರ್ ಬಂದ ತಕ್ಷಣ ಗ್ರಾಫ್ ಏನಾಗುತ್ತೆ, ಜಂಪ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಯಸ್ ಪಾಯಿಂಟ್ಸ್ ಆಫ್ ಇಂಟಿಗ್ರಲ್ ವ್ಯಾಲ್ಯೂ ಫಂಕ್ಷನ್ ಏನು ಇಂಟಿಜರ್ ಹೇಳಿದ್ನಲ್ರಿ, ಅದನ್ನು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಏನಿದೆ, ಸೊ ಇದಕ್ಕೆ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಯಸ್ ಏನಾಗಿರ್ತವೆ, ಝೆಡ್ ಆಗಿರುತ್ತೆ. ಅಂದರೆ ಆ ಪಾಯಿಂಟಲ್ಲಿ ಮಾತ್ರ ಏನಾಗಿದೆ, ಗ್ರಾಫ್ ನಮಗೆ ಜಂಪ್ ತೋರಿಸ್ತಾ ಇದೆ, ನಮಗೆ ಜಂಪಿಂಗ್ ಇದೆ, ಅಂದರೆ ಕಂಟಿನ್ಯೂಸ್ ಇಲ್ಲ ಅಂತ. ಓಕೆನಾ. ಸೊ ಹಾಗಾಗಿ ಅದನ್ನ ಏನಂತ ಕರೀತೀವಿ, ಪೀಸ್ ವೈಸ್ ಫಂಕ್ಷನ್ ಅಂತ ಹೇಳ್ತೀವಿ. ಅದು ಮುಂದೆ ಬರುತ್ತೆ, ಗೊತ್ತಾಗುತ್ತೆ, ಹೇಳ್ತೀನಿ ಅದು ನಿಮಗೆ ಅದನ್ನು. ಓಕೆ. ಅದೇ ಥರ ನೀವು ಸಿಗ್ನಮ್ ಫಂಕ್ಷನ್ ನೋಡ್ಬೋದು. ಸಿಗ್ನಮ್ ಫಂಕ್ಷನ್ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮೋಡ್ ಎಕ್ಸ್ ಬೈ ಎಕ್ಸ್. ಸೊ ಸಿಗ್ನಮ್ ಫಂಕ್ಷನ್ ಯಾವ ರೀತಿ ಇದೆ, ಎಕ್ಸ್ ಎಕ್ಸ್ ಈಸ್ ವೈ ಎಕ್ಸ್ ಇಸ್ 0, ಹೌದಾ. ಸೊ ಇದೇನಿದು, y ಈಸ್ ಈಕ್ವಲ್ ಟು 1 ಇದೆ. ಸೊ ದಿಸ್ ಒನ್ ಈಸ್ y ಈಸ್ ಈಕ್ವಲ್ ಟು -1 + 1. ಓಕೆನಾ. ಸೊ ನೋಡಿ ನಿಮಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಬನ್ನಿ, ಅಂದರೆ ಕಂಟಿನ್ಯೂಯಸ್ ಅಂದರೆ 0 ಪಾಯಿಂಟಲ್ಲಿ ಏನಾಗಿದೆ ಅಂತ ನೋಡ್ಬೋದು ನಾವು, ಇದನ್ನು ಕಂಟಿನ್ಯೂಸ್ ನೋಡ್ಬೋದು. 0 ಯಾಕೆ ಸರ್ ಅಂತ, 0 ಅಂದರೆ ಇಲ್ಲಿ 0 ನೇಚರ್ ಚೇಂಜ್ ಆಗಿದೆ ನಮಗೆ, ಹೌದಾ. ಸೊ ಗ್ರಾಫ್ ಈ ರೀತಿ ಬಂದುಬಿಟ್ಟು ಅಂದರೆ ಕಂಟಿನ್ಯೂಸ್ ಆಗಿ ಹೋಗಿಲ್ಲ ಗ್ರಾಫು, ಮತ್ತೆ ಏನಾಗಿದೆ, ಜಂಪ್ ಆಗಿ ಮತ್ತೆ ಇಲ್ಲಿಂದ ಮೂವ್ ಆಗಿದೆ ನಿಮಗೆ, ಹೌದಲ್ಲ. ಅಂದರೆ ಯಾವ ಪಾಯಿಂಟಲ್ಲಿ ಜಂಪ್ ಆಯಿತು, 0 ಪಾಯಿಂಟಲ್ಲಿ ಜಂಪ್ ಆಗಿದೆ ನಿಮಗೆ, 0 ಪಾಯಿಂಟಲ್ಲಿ ಜಂಪ್ ಆಗಿದೆ. ಸೊ ಹಾಗಾಗಿ ಇದನ್ನು ಕ್ಲಿಯರಾಗಿ ಹೇಳ್ಬೋದು ನೀವು ಇದನ್ನು, ಹೌದಾ. 0 ಪಾಯಿಂಟಲ್ಲಿ ಜಂಪ್ ಆಗಿದೆ, y ಈಸ್ ಈಕ್ವಲ್ ಟು -1. ಸೊ ನೋಡಿ ಈ ಗ್ರಾಫಲ್ಲಿ ನಿಮ್ಗೆ ಗೊತ್ತಿದೆ ನಿಮಗೆ, ಸೊ ಲೆಸರ್ ದೆನ್ 1, ಲೆಸರ್ ದೆನ್ 0, ಗ್ರೇಟರ್ ದೆನ್ 0 ಅಂದರೆ ಲಿಮಿಟ್ ಆಫ್ mod x ಬೈ ಎಕ್ಸ್ ಆ್ಯಸ್ ಎಕ್ಸ್ ಟೆಂಡಿಂಗ್ ಟು 0 ಏನಾಗುತ್ತೆ, 0 ಪಾಯಿಂಟಲ್ಲಿ ಏನಾಗುತ್ತೆ. ಸೊ ಇದನ್ನು ಕಂಟಿನ್ಯೂಟಿ ನೋಡೋದಾದರೆ ನಾವು, ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟು ರೈಟ್ ಹ್ಯಾಂಡ್ ಲಿಮಿಟು ನೋಡಿ ಎರಡೂ ನೋಡ್ಕೊಳ್ಳಿ. ಸೊ ಎರಡೂ ಬನ್ನಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಬನ್ನಿ, ನೋಡಿ ಏನಾಗ್ತದೆ,
ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಬಂದಾಗ ಲೆಸರ್ ದೆನ್ 0 ಎಲ್ಲ ವ್ಯಾಲ್ಯೂ ಏನಾಗುತ್ತೆ? ಸೊ ನೋಡಿ -1 ಅಂತ ಬರ್ತಾ ಇದೆ ನಿಮಗೆ. ಬಟ್ ರೈಟ್ ಹ್ಯಾಂಡ್ ಲಿಮಿಟಿಗೆ ಹೋದಾಗ ಏನಾಗುತ್ತೆ? ಗ್ರೇಟರ್ ದೆನ್ 0 ವ್ಯಾಲ್ಯೂ ಎಲ್ಲ ಏನು ಬರ್ತಾ ಇದೆ? ಸೊ 1 ಅಂತ ಬರ್ತಾ ಇದೆ ನಿಮಗೆ. ನೋಡಿ ಶಾಡೋ ನೋಡಿ, ಗ್ರೇಟರ್ ದೆನ್ 0 ಕೊಟ್ಟಾಗ 1 ಬರ್ತದೆ, ಲೆಸರ್ ದೆನ್ 0 ಕೊಟ್ಟಾಗ ಏನಾಗುತ್ತೆ? -1 ಬರ್ತದೆ. ಗ್ರಾಫ್ ನೇಚರ್ ಅದು. ಸೊ ಹಾಗಾದರೆ ಈ LHL ಏನು ಬರ್ತಾ ಇದೆ ನಿಮಗಿಲ್ಲಿ? -1. ಅದೇ ಥರ RHL ಏನು ಬರ್ತಾ ಇದೆ? 1 ಬರ್ತಾ ಇದೆ. ಇದು ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡಿದ್ದೀರಿ ನೀವು ಇದನ್ನು, ಹಾಗಾಗಿ ಡೈರೆಕ್ಟಾಗಿ ಬರೀತಿದ್ದೀನಿ ಅಷ್ಟೇ ನಾನು, ಓಕೆನಾ? ಬಟ್ ಕಂಟಿನ್ಯೂಸ್ ಅಂತ ಬಂದಾಗ ಸೊ ವ್ಯಾಲ್ಯೂ ಬೇಕಲ್ಲ ನನಗೆ. ಸೊ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಎಟ್ x = 0. 0 ಏನಾಗುತ್ತೆ ಗೊತ್ತಲ್ಲ ನಿಮಗೆ? ಇದು 0 ಏನಾಗುತ್ತೆ ಇದು ವ್ಯಾಲ್ಯೂ? ಇದು ನೋಡಿದ್ದೀರಿ ನೀವು ಆಲ್ರೆಡಿ ಇದನ್ನು, ಹೌದಾ? ಸೊ x = 0 ಕೊಟ್ಟಾಗ 0 ಬರುತ್ತೆ, x = ಲೆಸ್ ದೆನ್ 0 ಕೊಟ್ಟಾಗ ಏನು ಬರುತ್ತೆ? -1 + 1, x ಈಸ್ ಗ್ರೇಟರ್ ದೆನ್ 0. ಇದೆಲ್ಲ ಗೊತ್ತಿದೆ ನಿಮ್ಮ ಕೇಸ್, ಹೌದಾ? x = 0 ಕೊಟ್ಟಾಗ ಏನು ಬರ್ತಾ ಇದೆ ನೋಡಿ? 0 ಬರ್ತಾ ಇದೆ. ಹಾಗಾದ್ರೆ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಏನಿದು? f(0) ಏನು ಬರ್ತಾ ಇದೆ? 0 ಬರ್ತಾ ಇದೆ. ಬಟ್ 3 ಈಕ್ವಲ್ ಆಯಿತಾ ನೋಡಿ? LHL, RHL, f(0) ನೋಡಿ ಈಕ್ವಲ್ ಆಯಿತಾ? ಸೊ LHL ಈಸ್ ನಾಟ್ ಈಕ್ವಲ್ ಟು RHL ಈಸ್ ನಾಟ್ ಈಕ್ವಲ್ ಟು f(0). ಸೊ ಒಂದಕ್ಕೊಂದು ಸಂಬಂಧ ಇಲ್ಲ, 3 ಕೋಇನ್ಸಿಡೆಂಟ್ ಆಗಲೇ ಇಲ್ಲ. ಸೊ ಹಾಗಾಗಿ ದ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಯಸ್ ಅಂತ ಹೇಳ್ತೀವಿ. ನೋಡಿ ಗ್ರಾಫಿಕಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ನಿಮಗೆ ಕಂಟಿನ್ಯೂಸೇ ಇಲ್ಲ. ಯಾಕಂದ್ರೆ ಇಲ್ಲಿ ಬಂದಿದೆ ಗ್ರಾಫು, ಜಂಪ್ ಆಗಿದೆ ಮತ್ತು ಇಲ್ಲಿಂದ ಕಂಟಿನ್ಯೂ ಆಗಿದೆ. ಅದಕ್ಕೆ ಹೇಳಿದೆ ನಾನು ಎಲ್ಲಿ ಜಂಪ್ ಇರಬಾರ್ದು, ಬ್ರೇಕ್ ಇರಬಾರ್ದು ಅಂತ ಮುಂಚೆನೇ ಹೇಳಿದ್ದು ಗ್ರಾಫಲ್ಲಿ. ಸೊ ಹಾಗಾಗಿ ಗ್ರಾಫಿಕಲಿ ಇದೇನಿದು ಪ್ರಾಬ್ಲಮ್ ಮ್ಯಾನ್ಯಲಿ ಮಾಡಿದ್ದು. ಸೊ ಹಾಗಾಗಿ ದೇರ್ಫೋರ್ mod x/x ಸಿಗ್ನಮ್ ಫಂಕ್ಷನ್ ಈಸ್ ನಾಟ್ ಕಂಟಿನ್ಯೂಯಸ್ ಎಟ್ x = 0 ಅಂತ ತೊಗೋಬೇಕು. ಬಟ್ ನೀವು ಹೇಳ್ಬೋದು ಸರ್ ಇದು x = 2 ಅಲ್ಲಿ ಕಂಟಿನ್ಯೂಯಸ್ ಗ್ರಾಫ್. ಎಸ್ ಕಂಟಿನ್ಯೂಯಸ್ ನೋಡಿ, 2 ಇದೆ, 2 ಅಲ್ಲಿ ಏನಾಗಿದೆ ನಿಮಗೆ ವ್ಯಾಲ್ಯೂ ಸಿಗ್ತಾ ಇದೆ, ಇಲ್ಲಿ ಕಂಪ್ಲೀಟಿಂಗ್ ಹೋಗ್ತಿದೆ ಅರೌಂಡ್ ದಟ್ ಪಾಯಿಂಟ್, ಹೌದಾ? ಬಟ್ x = 0 ಪಾಯಿಂಟಲ್ಲಿ ಏನಾಗಿಲ್ಲ, ಗ್ರಾಫು ಡಿಸ್ಕಂಟಿನ್ಯೂಸ್ ಆಗಿದೆ. ಕರೆಕ್ಟ್ ಆ ಪಾಯಿಂಟ್ ಏನಾಗಿದೆ? ಜಂಪ್. ಓಕೆ, ಸೊ ಇದು ಒಂದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಫರ್ದರ್ ಕ್ಲಾಸಲ್ಲಿ ಐ ವಿಲ್ ಡಿಸ್ಕಸ್ ಸಮ್ ಮೋರ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ರಿಗಾರ್ಡಿಂಗ್ ಕಂಟಿನ್ಯೂಟಿ ಆಫ್ ಎ ಫಂಕ್ಷನ್. ಓಕೆ, ಥ್ಯಾಂಕ್ ಯು.